ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಗಾರ್ಗಾ ಟೀಮ್ ಇದೆ, ಮಾತಾಡ್ಸೋಣ. ಟೀಸರ್ ನೋಡಿದ್ವಿ, ಟ್ರೈಲರ್ ಕೂಡ ತೋರಿಸಿದ್ರು. ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಏನೋ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಡೈರೆಕ್ಟ್ರು ಮತ್ತು ಹೀರೋ ಇಬ್ಬರು ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಹೆಂಗೆ ನಡೀತಾ ಇದೆ? ಒಂದು ಕಡೆ ಸಿನಿಮಾ, ಒಂದು ಕಡೆ ಹಬ್ಬ ಜೋರ, ಹೆಂಗೆ ಈ ಸಲ? ಸರ್ ಸಿನಿಮಾನೇ ಹಬ್ಬ ಆಗಿದೆ ಸರ್ ನಮ್ಗೆ. ಸೊ ಸಿನಿಮಾನೇ ಹಬ್ಬದ ರೀತಿಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಜನ ಫೆಬ್ರವರಿ 6ನೇ ತಾರೀಕು ನೋಡ್ಬಿಟ್ಟು ಅವ್ರು ಸೆಲೆಬ್ರೇಟ್ ಮಾಡಿದ್ರೆ ನಮ್ಗೆ ಹಬ್ಬ ಆದಂಗೆ ಸರ್. ಓಕೆ ಸರ್, ಇದು ನಿಮ್ಮ ಸೆಲೆಬ್ರೇಷನ್ ಹೆಂಗಿದೆ ಸರ್ ಈ ವರ್ಷ? ಸರ್ ಅದೇ ಸರ್, ಇವ್ರು ಹೇಳ್ದಂಗೆ ಸಿನಿಮಾನೇ ಹಬ್ಬ ಸರ್ ನಮ್ಗೆ. ಇವತ್ತು ನೋಡಿ ಹಬ್ಬ ಇಟ್ಕೊಂಡು ಪಬ್ಲಿಸಿಟಿ ಮಾಡಿಕೊಂಡು ಇದೇ ಹಬ್ಬ ನಮಗೆ. ಸರ್, ಗಾರ್ಗಾ ಫೈನಲಿ ರಿಲೀಸ್ ಡೇಟ್ ಅನೌನ್ಸ್ ಆಯಿತು. ಅಂದರೆ ಒಂದು ಸಿನಿಮಾ ಅದು ಎಷ್ಟು ಟೈಮ್ ತಗೊಳುತ್ತೆ ನಮಗೂ ಗೊತ್ತಾಗಲ್ಲ. ಅದ್ರ ಪಾಡಿಗೆ ಅದು ಕೆಲಸ ಮಾಡಿಸ್ಕೊಂತ ಹೋಗುತ್ತೆ, ಏನೇನೋ ಆಗುತ್ತೆ. ಈ ಸಿನಿಮಾ ಕೂಡ ಒಂದು ಟೈಮ್ ತಗೊಂತು. ಫೈನಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಸರ್. ಎಷ್ಟು ಖುಷಿ ಇದೆ ಸರ್ ಈ ಥರದ್ದು ಒಂದು ಸಿನಿಮಾ ಫೈನಲಿ ರಿಲೀಸ್ ಹಬ್ಬ ಥರ ಫೀಲಲ್ಲೇ ಇದ್ದೀನಿ ನಾನು. ಯಾಕಂದ್ರೆ ಒಬ್ಬ ಡೈರೆಕ್ಟರ್ಗೆ ಬೇಕಾಗಿರೋದು ಅವ್ನು ಏನು ಸಿನಿಮಾ ತೆಗಿತಾನೆ, ಯಾರ ಜೊತೆ ತೆಗಿತಾನೆ ಅದರಲ್ಲ, ಆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಡೈರೆಕ್ಟರ್ ಲೇಟ್ ಮಾಡ್ತಾ ಇದ್ದಾರೆ, ಡೈರೆಕ್ಟರಿಂದ ಲೇಟ್ ಆಗ್ತಾ ಇದೆ. ಏನು ಸರ್, ಒಬ್ಬ ಡೈರೆಕ್ಟರ್ ಅಷ್ಟು ಖುಷಿ ಪಡೋನು ಯಾರು ಇಲ್ಲ ಸರ್ ಒಂದು ರಿಲೀಸ್ ಡೇಟ್ ಫಿಕ್ಸ್ ಆದಾಗ. ಸೊ ಅದು ರಿಯಾಲಿಟಿ. ಸೊ ಹಂಗನ್ಬಿಟ್ಟು ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಆ ಒಳ್ಳೆ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಇದೆ. ಸೊ ಖುಷಿ ಇದೆ ಸರ್, ಖುಷಿ ಇದೆ. ಆ ಸೆಲೆಬ್ರೇಷನು ಇದೆ. ಜನ ಅದನ್ನ ನಾವು ಅನ್ಕೊಂಡಂಗೆ ಅವ್ರು ಇಷ್ಟಪಟ್ಟರೆ ಆ ಸೆಲೆಬ್ರೇಷನ್ ಬೇರೆ ಲೆವೆಲ್ಗೆ ಹೋಗುತ್ತೆ ಸರ್. ನೀವು ಕೂಡ ಕಾಯ್ತಾ ಇದ್ರಿ, ಅಂದರೆ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊಬೇಕು ಅಂತ. ಆ ಸಮಯ ಇನ್ನೇನು ಬರ್ತಾ ಇದೆ ಸರ್. ಸೊ ಫೈನಲಿ ಅನೌನ್ಸ್ ಆಯಿತು ಡೇಟು. ಅನೌನ್ಸ್ ಫೆಬ್ರವರಿ 6ಕ್ಕೆ ಮಾಡಬೇಕಂತ ಅನಿಸಿದ್ದು ಯಾಕೆ? ಏನಾದರೂ ಪರ್ಟಿಕ್ಯುಲರ್ ರೀಸನ್? ಸರ್ ಅದೇ ಸರ್, ಹೆಂಗೆ ತಪ್ಪಜಿ, ಇದು ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಸ್ಟಾರ್ಟ್ ಮಾಡೋದು ಅಷ್ಟೇ ಸರ್ ನಾವು. ಆಮೇಲೆ ಆ ಕಂಪ್ಲೀಟ್ ಜರ್ನಿನ ಸಿನಿಮಾ ಕರ್ಕೊಂಡು ಹೋಗುತ್ತೆ. ಹೌದೌದು, ನಾವು ಸಿನಿಮಾನ ಕರ್ಕೊಂಡು ಹೋಗೋದಿಲ್ಲ, ಕಂಪ್ಲೀಟ್ ಆ ಸಿನಿಮಾನೇ ನಮ್ಮನ್ನ ಕರ್ಕೊಂಡು ಸಿನಿಮಾನೇ ಕರ್ಕೊಂಡ್ಬಂದಿದೆ. ಫೆಬ್ರವರಿ 6 ನಿಮ್ಮ ಡೇಟು ಅಂತಂದ್ಬಿಟ್ಟು ಆ ಸಿನಿಮಾ ಅನ್ನೋದು ಅದೇ ಸ್ಟಾರ್ಟ್ ಮಾಡಿಸುತ್ತೆ, ಅದೇ ಮಾಡಿಸುತ್ತೆ, ಅದೇ ಫೆಬ್ರವರಿ 6 ಸರ್. ಈಗ ನಾವು ನೋಡಿರ್ಬೋದು ಡಿಸೆಂಬರ್ ಇಂದ. ಆಕ್ಚುಲಿ ನಮ್ದು ನವೆಂಬರ್ಗೆ ನಾವು ರೆಡಿ ಆದ್ವಿ, ಅಂದ್ರೆ ರಿಲೀಸ್ ಮಾಡಕ್ಕೆ ಯಾವಾಗ ಡೇಟ್ ನೋಡೋಣ. ಸೊ ಡಿಸೆಂಬರ್ ಅಲ್ಲಿ ನಾವು ಶೆಡ್ಯೂಲ್ ನೋಡಿದ್ವಿ ನಮ್ಮ ಕನ್ನಡ ಇಂಡಸ್ಟ್ರಿದು. ಡೆವಿಲ್ ಸರ್, ದರ್ಶನ್ ಸರ್ದು ಡೆವಿಲ್ ಸಿನಿಮಾ ಬಂತು, ಅದಾದ್ಮೇಲೆ 45 ಮತ್ತೆ ಮಾರ್ಕ್ ಇತ್ತು. ಹೌದು. ಸೊ ನಾವು ಇನ್ನ ಅಷ್ಟು ಅವ್ರಗಳ ಮಧ್ಯ ಬಂದು ಓಕೆ ಹೆಂಗೆ ಅನ್ನೋದು, ಯಾಕಂದ್ರೆ ಥಿಯೇಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಡ ಸರ್, ನಾವು ಜಾನ್ಗೆ ಹೋಗೋಣ ಅಂತ ನಾವು ಡಿಸೈಡ್. ಜಾನಲ್ಲಿ ಅದರ್ ಲ್ಯಾಂಗ್ವೇಜಸ್ ತಾವಳಿ ತುಂಬಾ ಇತ್ತು. ಸೊ ಅದರ್ ಲ್ಯಾಂಗ್ವೇಜಸ್ ಅನ್ನೋಕ್ಕಿಂತ ಸರ್ ಪ್ರಭಾಸ್ ಸರ್ದು ಇದಿತ್ತು, ರಾಜಾ ಸಾಬ್ ಇತ್ತು, ಮತ್ತೆ ವಿಜಯ್ ಸರ್ದು ಜನನಾಯಕ, ಅದು ಕಾರಣಾಂತರದಿಂದ ಮುಂದೆ ಹೋಯ್ತು. ಅದು ನಮ್ಗೆ ಗೊತ್ತಿರ್ಲಿಲ್ಲ. 23rd ನಮ್ಮ ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ, ಕಲ್ಟ್ ಇದೆ. ಸೊ ಯಾವಾಗ ಫೆಬ್ರವರಿ 6 ಬರೋಣ ಅಂತ ನಾವು ಡಿಸೈಡ್ ಆದ್ವಿ ನವೆಂಬರಲ್ಲೇ. ಸೊ ಆಗ ಫೆಬ್ರವರಿ 6 ನಾವು ಶೆಡ್ಯೂಲು ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಮಾತಾಡಿದಾಗ ಯಾವ ಸಿನಿಮಾನೂ ಇರಲಿಲ್ಲ ಸರ್. ನಾನು ಟೀಸರ್ ಬಿಟ್ಟಾಗ ಡಿಸೆಂಬರ್ 5 ಬಿಟ್ಟೆ. ನಾನು ಅದರಲ್ಲಿ ಇದಾಕಿದ್ದೆ, ಏನು ನಮ್ಮ ರಿಲೀಸ್ ಡೇಟ್ ಹಾಕಿದ್ದೆ. ಸೊ ಅದು ರಿಲೀಸ್ ಡೇಟ್ ಹಾಕಿದಾಗ ಏನಾಯಿತು, ಯಾವುದೂ ಸಿನಿಮಾಗಳು ಇರಲಿಲ್ಲ. ಓಕೆ, ವಿ ಆರ್ ಅಲೋನ್, ನಾವು ಬರ್ತಾ ಇದ್ದೀವಿ ಆರಾಮಾಗಿ ಥಿಯೇಟರ್ಗಳಲ್ಲಿ. ಈಗ ಸುಮಾರು ಸಿನಿಮಾಗಳು ಬರ್ತಾ ಇದೆ, ಅವ್ರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಸೊ ನಾವು ಹಂಗನ್ಬಿಟ್ಟು ಓಕೆ ಮತ್ತೆ ಮುಂದೆ ಹೋಗೋಣ. ನಾನು ಆಗಲೇ ಅರುಣ್ ಹೇಳ್ದಂಗೆ ಸಿನಿಮಾ ಮಾಡಿಸ್ಕೊತಾ ಇದೆ. ಸೊ ಈಗ ಒಂದು ರಿಲೀಸ್ ಡೇಟ್ ಫಿಕ್ಸ್ ಆದಾಗ ಮತ್ತೆ ಬೇಡ ಇದು ಮಾಡೋದು. ವಿಲ್ ಸಿ. ಈಗ ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಬರ್ತಾ ಇದ್ದೀವಿ, ಥಿಯೇಟರ್ ಸಿಗ್ತಾ ಇಲ್ಲ. ತುಂಬ ಥಿಯೇಟರ್ಗಳಿದೆ ಸರ್, ಇನ್ನೂ 4 ಸಿನಿಮಾ ಒಂದು ಥಿಯೇಟರ್ಗಳಿದೆ ನಮ್ಮಲ್ಲಿ. ಸೊ ಹಂಗಾಗಿ ನೋ ಇಶ್ಯೂ ಸರ್. ಈ ಒಂದು ಸಿನಿಮಾಗಳಲ್ಲಿ ಯಾವ ಸಿನಿಮಾನ ಜನ ಇಷ್ಟಪಡ್ತಾರೆ, ಇಂಡಸ್ಟ್ರಿಗೆ ಒಳ್ಳೇದಾಗೇ ಆಗುತ್ತೆ. ಅದೇ ಸರ್, ಇವಾಗ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಬರುತ್ತೆ, ಕಾಂಪಿಟೇಷನ್ ಇಲ್ದಾಗ ಬರೋಣ ಏನು ಅಂತ ಅನ್ನೋದು ಇವತ್ತಿಗೆ ವರ್ಕ್ ಆಗುತ್ತೆ ಅಂತ. ಯಾಕೆ ಅಂತಂದರೆ ಅವಾಗ ನಡೀತಾ ಇತ್ತು, ತಿಂಗಳಿಗೆ 1 ಸಿನಿಮಾನೋ 2 ಸಿನಿಮಾನೋ 3 ಸಿನಿಮಾನೋ ಇದ್ದಾಗ ಯಾವುದೂ ಇಲ್ಲದೆ ಗ್ಯಾಪ್ ನೋಡ್ಕೊಂಡು ಬರೋಣ ಅಂತ. ಇವಾಗತ್ತು ನೀವು ಯಾವ ಡೇಟ್ ಫಿಕ್ಸ್ ಮಾಡಿದ್ರೋ ಆ ಡೇಟಿಗೆ ಸಿನಿಮಾಗಳು ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು? ಸರ್ ಈಗ ಕಾಂಪಿಟೇಷನ್ಗೆ ನಾವು ಸಿನಿಮಾ ಮಾಡಿಲ್ಲ ಸರ್, ಒಂದು ಅರ್ಥ ಮಾಡ್ಕೊಳ್ಳಿ. ಸಿನಿಮಾ ಮಾಡಿದ್ದೀವಿ, ನಮಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ, ನಾವು ಕಾಂಪಿಟೇಟರ್ಸ್ ಇದ್ದಾರೆ. ದಿಸ್ ಇಸ್ ನಾಟ್ ಅವರ್ ಥಾಟ್ ಸರ್. ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಆ ಸಿನಿಮಾ ಆ ಡೇಟಿಗೆ ಬರ್ತದೆ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಕಾಂಪಿಟೇಷನ್ಗೆ ಅವರಾಗಲಿ ನಾನಾಗಲಿ ಯಾರು ಅಂದರೆ ಸರ್, ಈಗ ನೀವು ಹೇಳ್ದಂಗೆ ಗ್ಯಾಪ್ ಸಿಗಲ್ಲ ಸರ್. ಹೌದು. ಆಲ್ಮೋಸ್ಟ್ ಎಷ್ಟು ಸಿನಿಮಾ ಬಂತು ಸರ್ ಹೋದ ವರ್ಷ ಅಲ್ವಾ? ಎವ್ರಿ ವೀಕ್ ಈಗ 7 ಸಿನಿಮಾ 8 ಸಿನಿಮಾ ನಮ್ದು ಬಂದಾಗ ನಮ್ದು ನಾವು 3 ರಿಂದ 4 ಅಂತೂ ಇದ್ದೇ ಇರುತ್ತೆ ಮಿನಿಮಮ್. ಈಗ ನಮ್ದು ನಾವೇ 5 ಜನ ಬರ್ತಾ ಇದೀವಿ. ಹೌದು, ಏನು ಫೆಬ್ರವರಿ 6ನೇ ತಾರೀಕು. ಕರೆಕ್ಟ್. ಸೊ ಹಂಗಾಗಿ ಪ್ಲಸ್ ಪಾಯಿಂಟ್ ಏನಂದ್ರೆ ಸ್ಟಾರ್ ಸಿನಿಮಾ ಯಾವುದು ಇಲ್ಲ ಅವತ್ತು. ಸೊ ಅದು ನಮಗೆ ಪ್ಲಸ್ ಆಯ್ತು. ಆರಾಮಾಗಿ 5 ಜನ ಹಂಚ್ಕೋಬಹುದು ಸರ್, ಏನು ಬೇಜಾರಾಗಲ್ಲ. ಸೊ ಈಗ ಏನಂದ್ರೆ ಜನಕ್ಕೆ ಒಂದು ಕಂಟೆಂಟ್ ಬೇಕು. ನಾನು ಹೇಳ್ತಾ ಇರ್ತೀನಿ, ಈಗ ನಮ್ಮ ಎಲ್ಲ ಸ್ಟಾರ್ಸ್ಗಳು ಸರ್, ಈಗ ನಾವು 7-8 ಜನ ಇದ್ದೀವಿ. ತಿಂಗ್ಳಿಗೆ ಒಂದೊಂದು ಸಿನಿಮಾ 8 ತಿಂಗಳು ಜನ ಥಿಯೇಟರ್ ಇದ್ದೇ ಇರ್ತಾರೆ. ಇನ್ನು 4 ತಿಂಗಳು ಸಾಕು ಸರ್ ಹೊಸಬ್ರಿಗೆ.
ನಿಜ. ಆರಾಮಾಗಿ ಹೊಡಿತೀವಿ. ಹ್ಮ್ ಈಗೇನಾಗಿದೆ ಸ್ಟಾರ್ಗಳ ಸಿನಿಮಾ ವರ್ಷಕ್ಕೆ ಒಂದು ಆಗ್ತಾ ಇರೋದ್ರಿಂದ ತುಂಬಾ ಡಿಲೇಗಳಾಗ್ತಾ ಇರೋದ್ರಿಂದ ಜನಕ್ಕೆ ಏನಾಗುತ್ತೆ ಫುಟ್ಫಾಲ್ ಥಿಯೇಟರ್ ಕಡಿಮೆ ಆಗ್ತಾ ಇರುತ್ತೆ. ನಮ್ಮಂತವ್ರು ಸಡನ್ ಆಗಿ ಬಂದು ಸೌಂಡ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಈಗೇನಾಗಿದೆ ಅದಕ್ಕೆ ಕಂಟೆಂಟ್ ಮಾತಾಡಬೇಕು ಅಂತ ಸ್ಟಾರ್ಟ್ ಆಗಿದೆ. ಸೊ ಕಂಟೆಂಟ್ ಇದ್ರೇನೆ ಸಿನಿಮಾ ಇದ್ರೇನೆ ಜನ ಅನ್ನಂಗೆ ಆಗಿದೆ. ಹೌದು. ಸೊ ಕಂಟೆಂಟೇ ಮಾತಾಡ್ಬೇಕು ಸರ್ ಇವಾಗ. ಸೂಪರ್ ಸರ್. ಸರ್ ಗಾರ್ಗ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಗಾರ್ಗ ಅಂದಾಗ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು, ಟೀಸರ್ ನೋಡಿದಾಗ ಗೊತ್ತಾಯ್ತು, ಒಂದು ಊರಿನ ಸ್ಥಳ ಇದು. ಇನ್ನು 2 ಕಿಲೋಮೀಟರ್ ಗಾರ್ಗ ಅಂತ ಏನೋ ಒಂದು ಬೋರ್ಡ್ ತೋರಿಸ್ತೀರಾ. ಸೊ ಒಂದು ಊರು ಇನ್ನು 2 ಕಿಲೋಮೀಟರ್ ಸಿಗುತ್ತೆ ಅನ್ನೋ ಥರದ್ದು ಮೀನಿಂಗ್ ಏನು ಸರ್ ಗಾರ್ಗ ಅನ್ನೋದು? ಮತ್ತು ಊರು ಆ ಜಾಗದ ಹೆಸರು ಇಡಬೇಕಂತ ಸಿನಿಮಾ ಟೈಟ್ಲ್ ಮಾಡ್ಬೇಕಂತ ಅನ್ಸಿದ್ದು ಯಾಕೆ ಸರ್? ಫಸ್ಟು ಕತೆ ಬರುತ್ತೆ ಸರ್. ಒಂದು ಊರಲ್ಲಿ ನಡೆಯುವಂಥ ಒಂದು ಕತೆ ಆಗುತ್ತೆ. ಆ ಕಥೆಯಲ್ಲಿ ಸುಮಾರು ಚಾಲೆಂಜಸ್ ಬರುತ್ತೆ, ಅಡ್ವೆಂಚರ್ಸ್ ಬರುತ್ತೆ. ಸೊ ಆ ಊರಿಗೆ ಒಂದು ವಿಭಿನ್ನವಾದಂಥ ಒಂದು ಹೆಸರು ಬೇಕಾಗಿರುತ್ತೆ. ಏನಿಡೋಣ ಅಂತ. ಸೊ ಒಂದು ಬುಕ್ಕಲ್ಲಿ ಓದಿದೆ, ಗಾರ್ಗ ಮುನಿ ಅಂತ ಒಂದು ಋಷಿ ಇರ್ತಾರೆ. ಸೊ ನಂಗೆ ಅದು ಯಾವ್ದಾರು ಕ್ಯಾರೆಕ್ಟರ್ಗೆ ಇಡೋಣ, ಗಾರ್ಗ ಮುನಿ ಚೆನ್ನಾಗಿದೆಯಲ್ಲ ಹೆಸರು. ಹೌದೌದು. ಸೊ ಇದಕ್ಕೆ ಒಂದು ಗಾರ್ಗ ಅನ್ನೋ ಸೌಂಡ್ ಇದೆಯಲ್ಲ, ಈ ಊರಿಗೆ ಗಾರ್ಗ ಅಂತಲೇ ಟೈಟ್ಲ್ ಇಡೋಣ, ಯಾಕಂದ್ರೆ ಒಂದು ಊರಲ್ಲಿ ನಡೆಯೋಂಥ ಕತೆ. ಸೊ ಚೆನ್ನಾಗಿದೆ ಸೌಂಡಿಂಗು, ಗಾರ್ಗ ಅಂತ ಇಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ಅದಕ್ಕೆ ಆ ಊರ ಹೆಸರು ಗಾರ್ಗ ಆಗುತ್ತೆ. ಆಮೇಲೆ ಕತೆ ಕೇಳ್ಬೇಕಾದ್ರೆ ಸರ್ ಗಾರ್ಗಾಗ ಹೋಗಿರ್ತಾರೆ, ಗಾರ್ಗ ಹಿಂಗೆ ಮಾಡಿ ಚೆನ್ನಾಗಿದೆ ಟೈಟ್ಲೇ ಗಾರ್ಗ ಅಂತ ಇಡೋಣ ಅಂತ ಡಿಸೈಡ್ ಆಗುತ್ತೆ. ಸೊ ಹಂಗಾಯ್ತು ಸರ್. ಕಂಪ್ಲೀಟ್ ಆರ್ಟಿಸ್ಟ್ನ ಆ ಊರು ಕರ್ಕೊಂತೆ ಸರ್. ಎಲ್ಲ ಒಂದು ಕ್ಯಾರೆಕ್ಟರ್ನು ಆ ಜಾಗಕ್ಕೆ ಕರ್ಕೊಳ್ಳುತ್ತೆ. ಗಾರ್ಗ ಅನ್ನೋ ಜಾಗಕ್ಕೆ ಎಲ್ಲ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾರೆ. ಅದಕ್ಕೆ ಆ ಗಾರ್ಗ ಅನ್ನೋದು. ಅದೇ ಸರ್, ಸಿನಿಮಾಗಳ ಟೈಟ್ಲ್ಗಳು ಒಂದೊಂದು ಅದು ಕೂಡ ಒಂದು ಟ್ರಾವೆಲ್ ನೋಡ್ಕೊಂಬಂದಿದೆ. ಫಸ್ಟೆಲ್ಲ ದೊಡ್ಡ ದೊಡ್ಡ ಟೈಟ್ಲ್ಗಳು ಇಡೋರು, ನಮ್ಮೂರ ಮಂದಾರ ಹೂವೆ ಈ ಥರದ್ದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಈ ಥರ ಉದ್ದುದ್ದ ಟೈಟ್ಲ್ಗಳು ಬರ್ತಾಯಿತ್ತು. ಆಮೇಲೆ ಹೀರೋಗಳ ಹೆಸರೇ ಟೈಟ್ಲ್ ಆಯಿತು. ಈಗ ಬರ್ತಾ ಈ ಉಗ್ರಮ್ಮು ಅದು ಇದು ಎಲ್ಲ ಬಂದಮೇಲೆ ಒಂಥರ ಸಂಸ್ಕೃತದ ಟಚ್ ಇರೋ ಪದ, ಅಂದರೆ ಅರ್ಥ ಏನು ಅಂತ ಹುಡುಕ್ಬೇಕು ಜನ. ಆ ಥರದ ಪದ ಇಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಯಾಕೆ ಸರ್ ಅದು ಅಂತ? ಸರ್ ಹುಡುಕ್ಬೇಕು ಅನ್ನೋದ ಉದ್ದೇಶ ಇಲ್ಲ. ಇನ್ನೊಂದೇನು ಅಂದರೆ ಸರ್, ತುಂಬ ಉದ್ದ ಆದಾಗ ಈಗ ನಾವು ಹೊಸಬ್ರು ಆಗಿರೋದ್ರಿಂದ ಫಸ್ಟ್ ಟೈಟ್ಲ್ ರೀಚ್ ಮಾಡಿಸೋದೇ ದೊಡ್ಡ ವಿಚಾರ ಆಗಿರುತ್ತೆ ಸರ್ ಜನಕ್ಕೆ. ತುಂಬಾ ದೊಡ್ಡದಾದಾಗ ಏನಾಗುತ್ತೆ, ರೀಚ್ ಬಿಡಿ ಅವ್ರಿಗೆ ನೆನಪಿನ ಶಕ್ತಿ ಹೊಟ್ಟೋಗುತ್ತೆ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಎಲ್ಲೂ ಕೇಳಿರ್ಬಾರ್ದು. ಕೇಳಿದ ತಕ್ಷಣ ಓಕೆ ಇದು ಇವ್ರ ಸಿನಿಮಾ ಅನ್ಬೇಕು. ಸೊ ಆ ಥಾಟ್ ಬಂದೇ ಬರುತ್ತೆ ಒಂದು ಹೊಸ ತಂಡ ಮುಂದೆ ಬಂದಾಗ. ರಂಗಿತ ರಂಗ ಒಂದು ಹೊಸ ವರ್ಡ್ ಸರ್ ಅವತ್ತು ನಮ್ಗೆ. ಸೊ ಹಂಗಾಗಿ ನನ್ನ ಪ್ರೊಡಕ್ಷನ್ ಕಂಪ್ನಿದು ಜೋಗಿ 2 ಅಕ್ಷರ, ಸೊ ಗಾರ್ಗ 2 ಅಕ್ಷರ. ಸೊ ಹಂಗೆ ನಾವು ವರ್ಕ್ ಆಗುತ್ತೆ, ಯಾಕಂದ್ರೆ ಡಿಫ್ರೆಂಟ್ ಆಗಿ ಅನ್ಸ್ಬೇಕು. ಗಾರ್ಗ ಅಂತಾನೆ ಓಕೆ ಇದು ಇವ್ರ ಸಿನಿಮಾ, ಶಶಿ ಡೈರೆಕ್ಟ್ ಮಾಡಿರೋ ಸಿನಿಮಾ, ಅರುಣ್ ಆಕ್ಟ್ ಮಾಡಿರೋ ಸಿನಿಮಾ, ಅದು ಅನ್ಸ್ಬೇಕು. ಸೊ ಹಂಗಾಗಿ ಪ್ರತಿಯೊಂದು ತಂಡನೂ ಒಂದು ಟೈಟ್ಲ್ ಅಂತ ಬಂದಾಗ ತುಂಬಾ ತಲೆ ಕೆಡ್ಸ್ಕೊಂತಾರೆ. ಸರ್, ನೀವು ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ಆಸ್ ಎ ಹೀರೋ ಆಗಿ, ಫಸ್ಟ್ನೇದಾಗಿ ಕಂಗ್ರ್ಯಾಚುಲೇಷನ್, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ತಂದೆಯವರು ಅಂದರೆ ನಿಮ್ಮದೇ ಪ್ರೊಡಕ್ಷನ್ ಹೌಸು, ದೊಡ್ಡ ಪ್ರೊಡಕ್ಷನ್ಸ್ ಜೋಗಿ ಅಂತ ಸಿನಿಮಾ ಮಾಡಿದ್ರಿ, ಆಮೇಲೆ ಆಡಿಯೋಲ್ಲೂ ತುಂಬ ದೊಡ್ಡ ಹೆಸರು ಮಾಡಿದ್ರಿ. ಸೊ ನೀವೇ ಹೀರೋ ಆಗಬೇಕಂತ ಅನಿಸಿದ್ದು ಯಾಕೆ? ಹೆಂಗೆ ಇಂಡಸ್ಟ್ರಿಯಲ್ಲಿ ಇರೋರು ಸಿನಿಮಾ ರಂಗ ಹತ್ರದಿಂದ ನೋಡಿರ್ತೀರ, ಸೊ ಹೆಂಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಯಿತು, ಯಾಕೆ ಬಂದಿದ್ದು ಸರ್? ಸರ್ ನಾನಿಲ್ಲಿ ಒಂದು ಹೀರೋ ಆಗೋಕ್ಕೆ ಅನ್ನೋದಕ್ಕಿಂತ ಒಬ್ಬ ಆರ್ಟಿಸ್ಟ್ ಆಗೋಕ್ಕೆ ಬಂದಿರೋದು. ಅದಕ್ಕೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡ್ಕೊಂಡೇ ಬಂದಿರೋದು. ನಾನು 11-12 ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಅಂದ್ಕೊಂಡಾಗ್ಲೇ 11-12 ನಾನು ನೀನಾಸಂ ಮುಗಿಸ್ದೆ ಸರ್. ನೀನಾಸಂ ಮುಗಿಸಿ ಬೆಂಗಳೂರು ಬಂದು ಒಂದಷ್ಟು ನಾಟಕಗಳು ಮಾಡಿ, ಬೀದಿ ನಾಟಕಗಳು ಮಾಡಿ, ಅಲ್ಲಿಂದ ಕಲರಿ ಕಲಿಯೋಕ್ಕೆ ಕೇರಳಕ್ಕೆ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಒಂದು ತಯಾರಿ ಮಾಡಿಕೊಂಡು ಒಂದು ಚಿಕ್ಕ ವಯಸ್ಸು ಆಸೆ ಸರ್, ಒಂದು ಕನಸು ಮಾಡಬೇಕು, ಒಂದು ಆರ್ಟಿಸ್ಟ್ ಆಗಬೇಕು ಅನ್ನೋದು ಒಂದು ಕನಸು. ಯಾರು ನೋಡಿ ನೀವು ಇನ್ಸ್ಪೈರ್ ಆಗಿದ್ದು, ಅಥವಾ ಹೆಂಗೆ ಸಿನಿಮಾ ರಂಗ ಹತ್ರದಿಂದ ನೋಡಿರ್ತೀರಿ ಚಿಕ್ಕ ವಯಸ್ಸಲ್ಲಿ? ಹೌದು. ಯಾವ್ದಾದ್ರು ಹೀರೋನೋ ಅಥವಾ ಪರ್ಟಿಕ್ಯುಲರ್ ಇನ್ಸಿಡೆಂಟು ಏನೋ ಒಂದು ಇದು ನೋಡಿ ನಾನು ಆದರೆ ಚೆನ್ನಾಗಿರುತ್ತೆ ಅಂತ ಥರ ಅನಿಸಿದ್ದು? ಇಲ್ಲ ಸರ್, ನಾನು ಅದೇ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದ ನಮ್ಮ ಅಶ್ವಿನಿ ಸ್ಟುಡಿಯೋಲಿ ಸುದೀಪ್ ಸರ್ ಆಗಲಿ, ದರ್ಶನ್ ಸರ್ ಆಗಲಿ, ಇವರೆಲ್ಲರೂ ಬಂದು ಡಬ್ಬಿಂಗ್ ಮಾಡೋದು. ಸರ್ ನಾನು ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೆಜೆಸ್ಟಿಕ್ದು ಪೂಜೆ ಸರ್, ದರ್ಶನ್ ಸರ್ದು PN ಸತ್ಯ ಸರ್ದು ಫಸ್ಟ್ ಕಾಂಬಿನೇಷನ್ನು, ಅದೇ ದರ್ಶನ್ ಸರ್ದು ಫಸ್ಟ್ ಫಿಲಮ್. ಹೌದೌದು, ಮೆಜೆಸ್ಟಿಕ್. 7th 8th ಸ್ಟ್ಯಾಂಡರ್ಡ್ ಇದೆ ಸರ್. ಈಗ ಅಂದರೆ ನಮಗೆ ಯಾವುದೋ ಒಂದು ಪೂಜೆ ಚಿಕ್ಕ ಹುಡುಗರಲ್ವ ಸರ್, ಅವಾಗ ಪೂಜೆ ನಡೀತದೆ, ಹೋಗೋಣ ನೋಡೋಣ ಸರ್. ಅವತ್ತು ನಾನು ಕಣ್ಣಾರೆ ನೋಡಿರೋದು ಸರ್. 2 ವೀಲರಲ್ಲಿ ಡಿ ಬಾಸು ಕೈನೆಟಿಕ್ ಕೊಂಡಾಯ್ತು, ಹೂವು ತೊಗೊಂಡು ಅವರೇ ಬಂದು ಅವ್ರ ಪೋಸ್ಟ್ರಿಗೆ ಎಲ್ಲ ಥರ ಏನೇನು ರೆಡಿ ಮಾಡಬೇಕು ಎಲ್ಲ ಮಾಡಿ ಅವತ್ತು ಆ ಕಣ್ಣಾರೆ ನೋಡಿದ್ದೀನಿ ಸರ್. ಅವ್ರು ಅವತ್ತು ಅಲ್ಲಿ ಅವ್ರದ್ದು ಸಿನಿಮಾಗೆ ಅವರೇ ಪೂಜೆ ಮಾಡಿರೋದು ನೋಡಿದ್ದೀನಿ. ಇದೆಲ್ಲ ಏನಂತಂದರೆ ಒಂದು ಸಪೋರ್ಟ್ ಸರ್. ಇದು ಒಂದು ವರ್ಕ್ ಇದೆ, ಈ ಥರನೂ ಒಂದು ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು. ಅಣ್ಣವರು ನೋಡಿದ್ರು ಸರ್ ಜೋಗಿ ಟೈಮಲ್ಲಿ. ಆ್ಯಕ್ಚುಲಿ ಅಣ್ಣವ್ರು ತುಂಬ ಹತ್ರದಲ್ಲಿದ್ದರು, ಸಿನಿಮಾ ನೋಡಿದ್ರು, ಆಮೇಲೆ ಹಾಡುಗಳನ್ನು ತುಂಬ ಇಷ್ಟಪಟ್ಟಿದ್ರು. ನಿಮ್ಮದೇ ಸಂಸ್ಥೆ, ನೀವೇ ನಿರ್ಮಾಪಕರಾಗಿರೋದ್ರಿಂದ ನೋಡಿದ್ರೆ ಏನಾದರೂ ಡೈರೆಕ್ಟಾಗಿ? ಖಂಡಿತ ನೋಡಿದ್ದೀನಿ ಸರ್ ಅದು. ಬಟ್ ಒಂದು ಇನ್ಸಿಡೆಂಟ್ ಏನಂತಂದರೆ, ಆವಾಗ 10th ಮುಗ್ದಿತ್ತು ಜೋಗಿ ರಿಲೀಸ್ ಆಗೋ ಟೈಮಲ್ಲಿ. ನಾನು ಓದೋದು ಬಿಟ್ಬಿಟ್ಟಿದ್ದೆ 10th ಆದಮೇಲೆ.
2 ವರ್ಷ ಓದಿಲ್ಲ. ಓಕೆ. ಅಪ್ಪ ಕರ್ಕೊಂಡು ಹೋಗಿದ್ರು, ಬಾ ಮೀಟ್ ಮಾಡಿಸ್ತೀನಿ ಎಲ್ಲ. ರಜನಿಕಾಂತ್ ಸರ್ ಇದ್ದರು, ಅಣ್ಣವರಿದ್ದರು, ಎಲ್ಲರೂ ಇದ್ದರು. ತಲೆಗೆ ಒಂದೇ ಏನು ಬಂತು ಅಂದರೆ, ಏನು ಮಾಡ್ತಾ ಇದೆಯಪ್ಪ ಅಂತ ಕೇಳ್ಬಿಟ್ರೆ, ಅಯ್ಯೋ ಏನು ಹೇಳಲಿ, ಓದ್ ಬೇರೆ ಬಿಟ್ಬಿಟ್ಟಿದ್ದೀನಿ. ಅಲ್ಲ, ಓದಿದೆ, ಆಮೇಲೆ PUC ಮುಗಿಸಿದೆ, ಆಮೇಲೆ ಕಾಲೇಜಿಗೂ ಓದಿದೆ. ಆ ಟೈಮಲ್ಲಿ ಗ್ಯಾಪ್ ಆಗಿತ್ತು. ಆ ಗ್ಯಾಪಲ್ಲಿ ಏನಾಯಿತು, ಕರ್ಕೊಂಡು ಅವ್ರು ಫಸ್ಟ್ ಕೇಳೋದೇ ಅಲ್ವಾ, ನೀವು ಹುಡುಗರು ನೋಡಿದೆ ಏನಪ್ಪ ಓದ್ತಿದ್ಯಾ, ಯಾವ ಸ್ಕೂಲು, ಯಾವ ಕಾಲೇಜು ಕೇಳ್ತೀವಿ. ಹೌದೌದು. ಸೊ ಹೆಂಗೆ ಹೋಗ್ಲಿ, ದೂರದಲ್ಲೇ ನಿಂತ್ಕೊಂಡಿದ್ದೆ. ಹೋದ್ರೆ ಎಲ್ಲ ಅವಮಾನ ಆಗ್ಬಿಡುತ್ತೆ, ಕೇಳ್ತಾರೆ, ಇಲ್ಲ ಅಂತಂದರೆ ಎಲ್ಲಿ ಅವಮಾನ ಆಗುತ್ತೆ, ಎಲ್ಲಿ ಬೈತಾರೆ ಅನ್ನೋ ಒಂದು ಭಯದಲ್ಲಿ ಹತ್ರದಕ್ಕೆ ಹೋಗಿಲ್ಲ ಅಷ್ಟೇ, ದೂರದಿಂದ ನಿಂತ್ಕೊಂಡು ದರ್ಶನ ಆಗಿದೆ ಸರ್. ಓಕೆ ಓಕೆ ಓಕೆ. ಸರ್ ನೀವು ಅದೇ ತುಂಬ ದಿನ ಆಗಿತ್ತು ಇವರ ಪ್ರೊಡಕ್ಷನ್ ಹೌಸಲ್ಲಿ ಸಿನಿಮಾ ಮಾಡಿದ್ದು. ಹೆಂಗಾಯ್ತು ಸರ್ ಕೊಲಾಬ್ರೇಷನ್, ಹೆಂಗೆ ವರ್ಕ್ ಆಯ್ತಿದ್ದು, ಇವ್ರ ಜೊತೆ ಸಿನಿಮಾ ಮಾಡ್ಬೇಕಂತ ಅನ್ಸಿದ್ದು? ಸರ್ ನನಗೆ ಅನಿಸಿಲ್ಲ ಸರ್, ನನಗೆ ಆ್ಯಕ್ಚುಲಿ ರಾಮ್ ಪ್ರಸಾದ್ ಸರ್ ಯಾರು ಅಂತಲೇ ಗೊತ್ತಿರಲಿಲ್ಲ ಅವ್ರನ್ನ ಮೀಟ್ ಮಾಡೋರ್ಗು. ಸೊ ನನ್ನೊಂದು ಅಭ್ಯಾಸ ಏನಂದರೆ ಎಲ್ಲರಿಗೂ ಕತೆ ಹೇಳೋದು. ಸಿಕ್ಕಿದಾಗ ನೀವು ಸಿಕ್ಕಿದ್ರೆ ಸರ್ ಅಂತ ಒಂದು ಕತೆ ಇದೆ, ಇದು ಹಿಂಗಿದೆ ವರ್ಕ್ ಆಗುತ್ತಾ, ನಿಮ್ಗೆ ಏನು ಅನಿಸುತ್ತೆ ಅಂತ. ಸೊ ಹಂಗೆ ನನ್ನ ಫ್ರೆಂಡ್ಗೊಂದು ಹೇಳಿರ್ತೀನಿ, ಅವನು ಆ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವ್ನು ಹೋಗಿ ಸರ್ ನನ್ನ ಫ್ರೆಂಡ್ ಹತ್ರ ಒಂದು ಕತೆ ಇದೆ, ನೀವು ಒಂದ್ಸತಿ ಕರ್ಸಿ ಕೇಳಿ, ಚೆನ್ನಾಗಿದೆ ಕೇಳಿ ಅಂತ. ಆಗ ಸರ್ ಆ್ಯಕ್ಚುಲಿ ಅವ್ನು ಬೇಜಾರು ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನೆ ಇವ್ನಿಗೊಂದು ಎದುರಿಸೋಣ ಡೈರೆಕ್ಟ್ರಿಗೆ, ಒಂದು ಹೇಳೋಣ, ಅದನ್ನ ಕೇಳ್ಕೊಂಡು ಅವ್ನು ಓಡೋಗ್ತಾನೆ ಅಂತ ಅನಿಸಿತ್ತು ಅವ್ರಿಗೆ. ಕರೆಸ್ತಾರೆ, ಎಲ್ಲ ಇದು ಮಾಡ್ತಾರೆ. ಮಗ ಇದು ಯಾರೋ 2 ಪಾಯಿಂಟ್ ಸರಿ ಇಲ್ಲ, ಇದು ವರ್ಕ್ ಆಗಲ್ಲ ಮಗ ಅಂದ್ಬಿಟ್ಟು ಬೇರೆ ವರ್ಡೇ ಹೇಳ್ತಾರೆ. ಅವ್ರದ್ದು ಒಂದು ಸ್ಟೈಲ್ ಇದೆ ನಮ್ಮ ಸರ್ದು, ಇದು ವರ್ಕೇ ಆಗಲ್ಲ, ಚಾನ್ಸೇ ಇಲ್ಲ ಅಂತ. ಸೊ ಅದಾದಾಗ ನಂಗೆ ಇವ್ರು ಯಾರು ಗುರು, ನಾನು ಸ್ಟೋರಿ ಬೋರ್ಡ್ ನೋಡಲಿಲ್ಲ ಸರ್, ನಾನು ಏನೇನು ಮಾಡ್ಕೊಂಡಿದ್ದೀನಿ, ಶಾರ್ಟ್ ಡಿವೈಡ್ ಏನೂ ನೋಡಲಿಲ್ಲ, ಎಲ್ಲ ಸೈಡ್ ಕತೆ ಹೇಳು ಅಂತಾರೆ. ಕತೆ ಕೇಳ್ಬಿಟ್ಟು ನಾರ್ಮಲಾಗಿ ಜಡ್ಜ್ ಮಾಡಿ ಕಳಿಸ್ಬಿಟ್ರು. ನಾನು ಆವಾಗ ಯೋಚನೆ ಮಾಡಿ, ಯಾಕೆ ಅವರು ಆ ವ್ಯಕ್ತಿ ನನಗೆ ರಿಜೆಕ್ಟ್ ಮಾಡಿದ್ರು, ಯಾಕೆ ಇದು ಮಾಡೋದು. ನಾನು ಜಾಸ್ತಿ ಟೈಮೇ ತೊಗೊಂಡೆ, 2 ಅವರ್ಸಲ್ಲಿ ಯೋಚನೆ ಮಾಡಿ ವಾಪಸ್ ಕಾಲ್ ಮಾಡ್ತೀನಿ, ನೀವು ಹೇಳಿದ ಕರೆಕ್ಷನ್ ಆಲ್ರೆಡಿ ರೆಡಿ ಇದೆ ಅಂತೀನಿ. ಆಗ ಅವ್ರು ಏನು ಮಾಡ್ತಾರೆ, ಇಷ್ಟು ಬೇಗ ಆಯ್ತಾ, ಅವ್ರು ಆ್ಯಕ್ಚುಲಿ ಬಿಫೋರು ಆ ಹುಡುಗಂಗೆ ಏನಂದಿರ್ತಾರೆ, ನಾನು ಹೇಳಿರೋ ಕರೆಕ್ಷನ್ ಒಂದು 15 ದಿನ ಬೇಕು ಅಂದಿರ್ತಾರೆ. ಸೊ ಅವ್ರಿಗೆ ಅಲ್ಲಿ ಕ್ಯಾಚ್ ಆಗಿ ಹೋಗ್ತೀನಿ ನಾನು, ಫಸ್ಟ್ ಕ್ಯಾಚ್ ಅಲ್ಲೇ ಆಗೋದು. ಇಷ್ಟು ಬೇಗ ರೆಡಿ ಮಾಡೋಣ, ಕರ್ಸು ಆಯ್ತು, ಈಗಲೇ ಕೇಳ್ತೀನಿ, ಅದೇ ಮೂಡಲ್ಲಿ ಇದ್ದೀನಿ. ಹೋಗಿ ವರ್ಕ್ ಆಗುತ್ತೆ, ನನ್ನ ಮಗ ಮಾಡ್ಕೊಂಡ್ಬಂದ್ಬಿಟ್ನಲ್ಲ, ಇನ್ನೊಂದು ಚಾಲೆಂಜ್ ಆಗ್ತಾರೆ, 30 ಲಕ್ಷ ಕೊಡ್ತೀನಿ, ಸಿನಿಮಾ ಮುಗಿಸ್ಕೋಬಾ ಅಂತಾರೆ. ನಂಗೆ ಅಲ್ಲಿ ತಲೆ ಕೆಟ್ಟೋದು. ನನ್ನ ಫ್ರೆಂಡ್ ಗಿಂಟ್ತವನೆ, ಒಕ್ಕೋ ಆಗುತ್ತೆ. ನನ್ನ ತಲೆಯಲ್ಲಿ ಸರ್ MS ಧೋನಿದು ಒಂದು ಟ್ರೈನ್ ಸೀನ್ ಇದೆ, ಈ ಕಡೆ ಟಿಕೆಟ್ ಅಂತ ಇರ್ತಾರೆ, ಈ ಕಡೆ ಧೋನಿ ಅಂತ ಇರ್ತಾರೆ. ಸೊ ಇಲ್ಲಿ ಮೇಕ್ ಅ ಕಾಲ್, ಇಲ್ಲಿ ಗೋ ಆ್ಯಂಡ್ ಕ್ಯಾಚ್ ದ ಟ್ರೈನ್. ಅದಕ್ಕೆ ಇವತ್ತು MS ಧೋನಿ ಆದರು ಅವರು. ನಾನು ಹತ್ರ ಏನೋ ಮಿಸ್ ಮಾಡ್ಕೊತಿದ್ದೀನಿ, ಈ ಥರ ನನಗೆ ಅದೃಷ್ಟ ಲಕ್ಷ್ಮಿ ಬಾಗ್ಲಿ ತರ್ತಾ ಇದೆ, ನಾನು ಬಾಗ್ಲು ಹಾಕೊಂಡ್ಬಿಡ್ತಾ ಇದ್ದೀನ, ನನಗೆ ಕಾಲ್ ತೊಗೊಳಕ್ಕೆ ಗೊತ್ತಾಗ್ತಾ ಇಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಸ್ಮಾರ್ಟ್ ಮೂನ್ ಅಂದ ಅವತ್ತು, ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ, ನೀವೇ ಖರ್ಚು ಮಾಡಿ, ನಾನು ನಿಮ್ಮ ಕೈ ಕೆಲಸ ಮಾಡ್ತೀನಿ, ನೀವು ಇನ್ನೊಂದು 2-3 ಲಕ್ಷ ಕಡಿಮೆನೇ ಖರ್ಚು ಮಾಡ್ತೀರಾ, ಆಗ ಏನು ಬಜೆಟ್ ಅಲ್ಲಾರು ಮಾಡಿ ನಾನು ರೆಡಿ ಇದ್ದೀನಿ ಅಂತೀನಿ, ಅವ್ರ ಮೇಲೆ ಬಿಡ್ತೀನಿ. ಆಗ ನಾನು ಪ್ಯಾಕೇಜ್ ತೊಗೊಳಕ್ಕೆ ಹೋಗ್ಲಿಲ್ಲ ಸರ್, ನೀವು ಖರ್ಚು ಮಾಡಿ, ನೀವು ಮಾಡಿ, ನಿಮ್ಮ ಕೈ ನಾನು ಕೆಲಸ ಮಾಡ್ತೀನಿ ಸರ್, ನೀವೇ ನಂಗೆ ಅನ್ನ ಹಾಕಿ ಸರ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಗಾರ್ಗ ಅನ್ನೋದು. ಅಲ್ಲಿಂದ ನನ್ನ ಥಾಟ್ ಪ್ರೊಸೆಸ್ ಅವ್ರ ಥಾಟ್ ಪ್ರೊಸೆಸ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಓಕೆ, ಇದನ್ನ ಹಿಂಗೆ ಮಾಡೋಣ ಅಂತ ತುಂಬ ಡಿಸ್ಕಷನ್ಸ್ ಇತ್ತು. ಅದು ಈಗ ಫೈನಲಿ February 6th ಬರ್ತಾ ಇದೆ. ಆ ಟೈಮಲ್ಲಿ ಅಂದರೆ ಅವ್ರ ಮಗನೇ ಅಂದರೆ ಸರ್ರೇ ಹೀರೋ ಆಗ್ಬೇಕಂತ ಡಿಸ್ಕಷನ್ ಬಂದಿದೆ ಇವಾಗ ಸರ್. ಸ್ಟಾರ್ಟಿಂಗ್ ಡಿಸ್ಕಷನ್ ಆಗಿಲ್ಲ. ಸ್ಟಾರ್ಟಿಂಗ್ ಡಿಸ್ಕಷನ್ ಯಾಕಂದ್ರೆ ಗಾರ್ಗಾಲಿ ಸರ್ ಮೇನ್ ಹೀರೋ ಅನ್ನೋದು ಇಲ್ಲ ಸರ್, ಕತೆನೇ ಹೀರೋ. ಐ ಹ್ಯಾಡ್ ನೋ ಥಾಟ್ ಪ್ರೊಸೆಸ್. ಯಾಕಂದ್ರೆ ನಂಗೆ ಅವಾಗ ಗೊತ್ತಿತ್ತು ಅವ್ರ ಮಗನ ಒಂದು ಸಿನಿಮಾಗೆ ರೆಡಿ ಆಗ್ತಾ ಇದ್ದಾರೆ, ಒಂದು ತಮಿಳ್ ಸ್ಟೋರಿ ರೈಟರ್ ಅವ್ರಿಗೋಸ್ಕರ ಕತೆ ಬರೆದಿದ್ದಾರೆ, ಅವ್ರದ್ದು ನೆಕ್ಸ್ಟ್ ಬರ್ತಾ ಇದೆ ಅಂತ. ನನಗೆ ರಾಜೀವ್ಗೆ ಕತೆ ಹೇಳಿದಾಗ ಅರುಣ್ ಬಂದು ಕರೆದ್ಬಿಟ್ಟು ನನ್ನ ಕತೆ ಕೇಳ್ತಾನೆ. ಅವಾಗ ಇವನು ಆರ್ಟಿಸ್ಟ್ ಅಲ್ಲ ಸರ್, ಪ್ರೊಡ್ಯೂಸರ್ ಮಗ. ಸೊ ಪ್ರೊಡ್ಯೂಸರು ಕರೆದ್ಬಿಟ್ಟು ಕತೆ ಕೇಳ್ದ. ಟೀ ಅಂಗಡಿಯಲ್ಲಿ ಇಬ್ರು ಟೀ ಕುಡ್ಕೊಂಡು ಹಿಂಗೆ ಕತೆ ಹಿಂಗೆ ಯಾರು ನಕ್ಕನ ಅಪ್ಪಾಜಿ ಅಂದ್ಬಿಟ್ಟು ಇವನು ಎಲ್ಲ ಯೋಚನೆ ಮಾಡ್ತಾ ಇದ್ದ. ನಾನು ಯಾರು ಒಂದು ಹೊಸ ಮುಖ ಬೇಕು ಏನು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಕತೆಗೆ ಆಕ್ಚುಲಿ ಹೊಸ ಮುಖ ಬೇಕಾಗಿತ್ತು. ಈ ಕತೆಗೆ ಹೊಸ ಮುಖ ಅಂದ್ರೆ ನೋನ್ ಆರ್ಟಿಸ್ಟ್ ಹಾಕಕ್ಕಾಗಲ್ಲ, ದಟ್ಸ್ ಹೌ ದ ಸ್ಟೋರಿ ಟ್ರಾವೆಲ್ಸ್. ಕತೆಗೆ ಹೊಸ ಮುಖ ಬೇಕಾಗಿತ್ತು. ನಾವಿಬ್ಬರೇ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದೀವಿ, ಇಲ್ಲ ಮಗ ಇವ್ರನ್ನ ಹಾಕಿದ್ರೆ ಹೆಂಗಿರುತ್ತೆ, ಇಲ್ಲ ಮಗ ಇವ್ರನ್ನ ಹಾಕಿದ್ರೆ ಹೆಂಗಿರುತ್ತೆ, ಪ್ರೊಡಕ್ಷನ್ ಕಂಪ್ನಿ ತರ ಡಿಸ್ಕಸ್ ಮಾಡ್ತಾ ಇದ್ದ. ಸೊ ಆಗ ಸರ್ಗೆ ನಾನು ಒಂದು 2-3 ಪ್ರೊಫೈಲ್, ನನ್ನ ಮಗನೇ ಚೆನ್ನಾಗಿಲ್ಲ ಸರ್, ಮಗ ಓಕೆ, ಈ ಡಿಸ್ಕಷನ್ ನಾನಿರಲಿಲ್ಲ. ಮಗ ಓಕೆ, ಲಾಂಚ್ ಮಾಡಬೇಕು ಅಂತ ಇದ್ದೀರಾ, ನನ್ನ ಸಿನಿಮಾಲ್ ಕತೆ ಸರ್ ಹೈಲೈಟ್ ಆಗೋದು. ಯಾಕಂದ್ರೆ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ, ನೀವು ಪೋಸ್ಟರ್ಸ್ ನೋಡ್ಬೋದು. ಲಾಂಚ್ ಅಂದ್ರೆ ಒಂದು ಪ್ಯಾಟರ್ನ್ ಇರುತ್ತೆ. ಒಂದು ಪ್ಯಾಟರ್ನ್ ನಾನು ಅವಾಗಲೇ ಹೇಳಿದ್ನಲ್ಲ, ಆರ್ಟಿಸ್ಟ್ ಆಗಕ್ಕೆ ಬಂದಿರೋದು. ಫೈಟ್, ಒಂದು ಸಾಂಗ್ ಇರುತ್ತೆ, ಒಂದು ಡ್ಯಾನ್ಸ್ ಇರುತ್ತೆ, ಇಂಟ್ರೊಡಕ್ಷನ್, ಒಂದು ಒಳ್ಳೆ ಫೈಟ್ ಇರುತ್ತೆ. ಅಂದ್ರೆ 70 to 80% ಆಫ್ ದ ಸ್ಟೋರಿ ಆ ಆರ್ಟಿಸ್ಟ್ ಮೇಲೆ ಹೋಗ್ತೀವಿ. ಯಾಕಂದ್ರೆ ಅವನ್ನ ಲಾಂಚ್ ಮಾಡ್ತಾ ಇದೀವಿ, ಅವನ ಜನಕ್ಕೆ ಅವ್ರಿಗೆಲ್ಲ ಗೊತ್ತಿದೆ ಅಂತ ತೋರ್ಸೋಣ. ಅಲ್ಲಿ ಸರ್ ಅಂತ ನನ್ನ ಮಗನೇ ಕತೆ ಇಂಪಾರ್ಟೆಂಟು. ಕತೆಯಲ್ಲಿ ಅವ್ನು ಯಾವತ್ತು ಆಕ್ಟ್ ಮಾಡ್ತಾನಲ್ಲ ಅವತ್ತು ಅವ್ನು ಏನ್ ಮಾಡಿದ್ರು ಜನ ಒಪ್ಕೊಂತಾರೆ. ಸ್ಟಾರ್ಟಿಂಗ್ ಡಶುಮ್ ಅದೆಲ್ಲ ಮಾಡಿದ್ರೆ ವರ್ಕ್ ಆಗಲ್ಲ. ನೀನ್ ಕತೆನ್ ಗೆಲ್ಸೋ, ನಿನ್ ಕತೆ ಜೊತೆ ಎಲ್ರು ಗೆಲ್ತಾರೆ, ಒಬ್ಬ ಪ್ರೊಡ್ಯೂಸರ್ ಗೆಲ್ತಾನೆ ಅಂದ್ರು ಆ ಮಾತು. ಸೊ ಅಲ್ಲಿ ನನ್ ಕಾನ್ಫಿಡೆನ್ಸ್ ಬರುತ್ತೆ. ಆಗ್ಲೂ ಒಂದ್ ಮಾತು ಟೆಸ್ಟ್ ಮಾಡ್ಬೇಕಲ್ಲ ಇವನ್ನ ಅಂದ್ಬಿಟ್ಟು ಇವ್ನಿಗೆ ಹೇಳಕ್ ಹೋಗಲ್ಲ. ಸರ್ ಹೇಳ್ತೀನಿ ಸರ್ ನೀವೇ ಹೇಳಿ,
ನಾನು ಕ್ಯಾಮ್ರಾ ತರಿಸ್ತೀನಿ, ಒಂದು 2-3 ಡೈಲಾಗ್ ನಾನು ರೆಡಿ ಮಾಡ್ಕೊತೀನಿ, ಅವ್ನು ಹೇಳಿ ಅವ್ರದ್ದು ವರ್ಕ್ ಆಯಿತು ಅಂತಂದರೆ ಅರುಣ್ ಹಾಕೊಳ್ಳೋಣ, ನಂಗೆ ಅಬ್ಜೆಕ್ಷನ್ ಇಲ್ಲ. 2 ಡೈಲಾಗ್ ಹೇಳಿ, ಯಾಕಂದ್ರೆ ನಂದು ಅಂಡರ್ ಪ್ಲೇ ಆಗುತ್ತೆ ಸರ್. ತುಂಬ ಮಾಸ್ ಡೈಲಾಗ್ಸ್ ಆಗಲಿ, ತುಂಬ ರೊಮ್ಯಾಂಟಿಕ್ ಇದಾಗಲಿ ಆ ಥರ ಇರಲಿಲ್ಲ, ಅಂಡರ್ ಪ್ಲೇ ಆಗುತ್ತೆ. ಸೊ ಅವ್ನು ಹೆಂಗೆ ಪೋಟ್ರೆ ಆಗ್ತಾನೆ ಅದಕ್ಕೆ ಅನ್ನೋದು ಬೇಕಿತ್ತು ನನಗೆ. ಒಂದು 5D ಕ್ಯಾಮ್ರಾ ತರಿಸ್ಬಿಟ್ಟು ಲೈಟಿಂಗ್ ಸೆಟಪ್ ಮಾಡ್ಬಿಟ್ಟು ಅಲ್ಲಿ ಇವ್ನಿಗೆ ಹೇಳ್ತೀವಿ, ನೀವು ಈ ಡಿಸ್ಕಷನಲ್ಲೇ ಮಜಾ. ನಾನು ಒಂದು ಯಾವುದೋ ಒಂದು ಮೈಂಡ್ ಸೆಟ್ಟಲ್ಲಿ ಓಕೆ ಇದೊಂದು ಯಾವುದೋ ರೆಡಿ ಆಗ್ತದೆ, ಇಲ್ಲಿ ಮಾಡೋಣ, ಈ ಕತೆ ಈ ಥರ ಇದೆ, ಆ ಮೈಂಡ್ ಸೆಟ್ಟಲ್ಲಿ ಇರುವಾಗ ಇವನು ರಾಜೀವನ್ ನಾವು ಇವನ ಜೊತೆಗೆ ಇವನ ಫ್ರೆಂಡ್ ಇವನ್ನ ಕರ್ಕೊಂಬಂದಿದ್ದವನು ಅಪ್ಪ ಅಲ್ಲಿ ಕೂತಿದ್ದಾರೆ. ಒಳಗಡೆ ಫೋನ್ ಮಾಡಿದ್ರು, ಇಲ್ಲೇ ಇದನ್ನ ಪಕ್ಕದಲ್ಲಿ ಬಾಬಾ ಅಂದರು. ಹೋಗಿದ ತಕ್ಷಣ ಆರ್ಟಿಸ್ಟ್ ಫಿಕ್ಸ್ ಆಗೋಯ್ತು ಮಗ ಅಂತಂದರು. ಒಂದು ಆಡಿಷನ್ ಒಂದು ಮಾಡಬೇಕಾಗತ್ತೆ ಅಷ್ಟೇ, ಆರ್ಟಿಸ್ಟ್ ಫಿಕ್ಸ್ ಆಗಿದೆ. ಕರೆಸಿ ರೆಡಿ ಮಾಡ್ಕೊ, ಯಾರು ಕರೆಸ್ಬಿಟ್ಟು ಆಡಿಷನ್ಗಳು ಸ್ಟಾರ್ಟ್ ಮಾಡ್ಕೊಂಬಿಡು, 2-3 ಜನ ಏನೋ ಫಿಕ್ಸ್ ಆಗಿದ್ದಾರೆ, ಬಾ ಆಡಿಷನ್ ರೆಡಿ ಇದೆ ಬಂದಿದ್ದಾರೆ ಬಾ ಅಂತ ಕರ್ಕೊಂಡು. ಆಮೇಲೆ ಅಲ್ಲಿ ನೋಡಿದ್ರೆ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಅವ್ನು ಲೈಟು ಕ್ಯಾಮ್ರಾ ತೊಗೊಳಪ್ಪ, ಇದೆ ನಿಂದು ಡೈಲಾಗ್ ಶೀಟು, ಹೆಂಗೆ ಪ್ರೆಸೆಂಟ್ ಮಾಡ್ತೀಯಾ, ಯಾವ ಥರ ಪ್ರೆಸೆಂಟ್ ಮಾಡ್ತೀಯಾ, ಒಂದು 2-3 ಥರ ವೇರಿಯೇಷನ್ ಕೊಡ್ತೀಯಾ, ಏನು ನೋಡ್ಕೊಂಡು ರೆಡಿ ಮಾಡು ಅಂತ. ಅವಾಗ ಅಲ್ಲಿ ಆಗಿದ್ದು ಆಡಿಷನಿಂದ, ಅಲ್ಲಿಂದ ನಾನು ಆರ್ಟಿಸ್ಟ್ ಗಾರ್ಗಾಗಿ ನಾನೊಬ್ಬ ಆರ್ಟಿಸ್ಟ್ ಪ್ರೊಡ್ಯೂಸರ್ ಮಗ ಆದರೂ ಆಡಿಷನ್ ಮಾಡಿದೆ ಸರ್. ಯಾಕಂದ್ರೆ ನನಗೆ ಭಯ, ಅದನ್ನು ಇಮಿಡಿಯೇಟ್ ಆಗಿ ಹೇಳಿರೋದು, ಏನು ತಯಾರಿ ನನಗೆ ಬೇಕಿತ್ತು ಸರ್. ಯಾಕಂದ್ರೆ ಪ್ರಿಪೇರ್ ಆಗ್ಬಿಟ್ಟು ಬಯಾಟ್ ಮಾಡ್ಕೊಂಡು ಬಂದು ಡೈಲಾಗ್ ಹೇಳೋದು ತುಂಬಾ ಈಸಿ ಆಗುತ್ತೆ ಸರ್. ಈ ರೀಲ್ಸ್ ಮಾಡ್ದಂಗೆ ಆಗ್ಬಿಡುತ್ತೆ, ಟೇಕ್ ತಗೊಳ್ಳೋದು, ಇದು ಮಾಡೋದು ಅದೆಲ್ಲ ಆಗುತ್ತೆ. ಸೊ ನಾನು ಒಂದು ಹೊಸ ತಂಡ ಆಗಿರೋದ್ರಿಂದ, ಒಂದು ಹೊಸ ಟೀಮ್ ಆಗಿರೋದ್ರಿಂದ ಟೈಮ್ ಜಾಸ್ತಿ ಇರಲ್ಲ, ಬಜೆಟ್ ಜಾಸ್ತಿ ಇರಲ್ಲ. 1 ಟೇಕಲ್ಲೂ 2 ಟೇಕಲ್ಲಿ ಆಗ್ಬೇಕು ಮ್ಯಾಕ್ಸಿಮಮ್, ದಿನಗಟ್ಟಲೆ ಅದನ್ನ ಮಾಡೋಕ್ಕಾಗಲ್ಲ. ಸೊ ಇವ್ನು ಸಡನ್ ಆಗಿ ಕೊಟ್ಟರೆ ಏನು ಮಾಡ್ತಾನೆ ಅನ್ನೋದು ನಂಗೆ ಬೇಕಿತ್ತು ಆಸ್ ಅ ಡೈರೆಕ್ಟರ್, ಆರ್ಟಿಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಅಲ್ಲಿ ಮಾಡ್ತಾನೆ ಸರ್, ಇಲ್ಲ ಆವಾಗ ಸರ್ ನೈಟ್ ಕಾಲ್ ಮಾಡ್ತೀನಿ, ವರ್ಕ್ ಆಗ್ತಾನೆ ಅಂತ. ನೆಕ್ಸ್ಟ್ ಡೇ ಇವನ್ನ ಕರೆಸ್ಬಿಟ್ಟು, ಇದಕ್ಕೆ ನೀನು ಮಾಡ್ತಾ ಇದೆಯಾ ಮಾಡು ನೀನು, ನೆಕ್ಸ್ಟ್ ಅದು ತಮಿಳ್ ಸ್ಟೋರಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಅದನ್ನ ಮುಂದೆ ಹಾಕ್ತಾರೆ. ಸೊ ಅಲ್ಲಿ ಅರುಣ್ ಗಾರ್ಗ ಒಳಗೆ ಬರ್ತಾನೆ. ಆ ಗಾರ್ಗ ಅರುಣ್ ಒಳಗೆ ಬಂದಾಗ ನಾವು ನೆಕ್ಸ್ಟ್ ಈಗ ಹೊಸ ಲೀಡ್ ಆಯಿತು, ಹೊಸ ಡೈರೆಕ್ಟರ್ ಆಗ್ಬಿಟ್ಟ. ಈಗ ರೀಚ್ ಜನಕ್ಕೆ ಮಾಡೋದು ಕಷ್ಟ ಆಗುತ್ತೆ. ಆಗ ನಾವು ಏನು ಪ್ಲ್ಯಾನ್ ಮಾಡ್ತೀವೋ, ಸರೌಂಡಿಂಗ್ ಯಾರ್ಯಾರು ಇರ್ತಾರೆ ಎಲ್ಲರೂ ನೋನ್ ಫೇಸ್ ಹಾಕೋಣ, ಸ್ಟೋರಿ ಟೆಲ್ಲಿಂಗ್ ಈಸಿ ಆಗುತ್ತೆ ನನಗೆ ಅಂದ್ಬಿಟ್ಟು ನಾವು ತುಂಬ ಸಾಯಿ ಕುಮಾರ್ ಸರ್ನ ಕೇಳ್ತೀವಿ, ಸರ್ ಮೀಟ್ ಮಾಡಿಸ್ತಾರೆ. ನಾವು ಕತೆ ಕೇಳಿದವ್ರು ಪ್ರತಿಯೊಬ್ಬರು ಬಂದರು ಸರ್, ಇದು ಹೊಸ ಡೈರೆಕ್ಟ್ರು, ಒಂದು ಹೊಸ ಹೀರೋ ಮಾಡ್ತಾ ಇದ್ದಾರೆ ಅಂತ ಯಾರು ಪಾಪ ಯೋಚನೆ ಮಾಡಲಿಲ್ಲ. ಪ್ರತಿಯೊಬ್ಬರು ಸ್ಟೋರಿ ಚೆನ್ನಾಗಿದೆ, ಯಾಕಂದರೆ ಸ್ಟೋರಿ ಕೇಳಿದವ್ರಿಗೆಲ್ಲ ಅವ್ರು ಹೀರೋ ಅಂತಿಸ್ತಾರೆ ಸರ್, ಕತೆ ಹಂಗಿದೆ. ಸೊ ಎಲ್ಲರೂ ಗಾರ್ಗಾನ ಊರಿಗೆ ಬರ್ತಾರೆ, ಆ ಗಾರ್ಗದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಕತೆ ಸರ್. ಅದೇ ನೀವು ನಿಮ್ಮ ಜರ್ನಿ ಬಗ್ಗೆ ಅಂದರೆ ತಯಾರಿ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ನೀನಾಸಮಲ್ಲಿ ಇದ್ದರೆ ಆ ಥರದ್ದೆಲ್ಲ ಹೇಳಿದ್ರಿ. ಅಲ್ಲಿ ಅಂದರೆ ಒಬ್ಬ ಪ್ರೊಡ್ಯೂಸರ್ ಮಗನು ಅದು ಇದು ಅಲ್ಲೇನು ವರ್ಕ್ ಆಗಲ್ಲ. ನೀನಾಸಮಲ್ಲ, ಅಯ್ಯೋ ಸರ್, ನಿಮ್ಮನ್ನ ಕಂಪ್ಲೀಟಾಗೆ ಲಿಟ್ರಲಿ ಅಲ್ಲ, ಕಂಪ್ಲೀಟಾಗಿ ಯು ಹ್ಯಾವ್ ಟು ಬಟ್ಟೆ ಬಿಚ್ಬಿಟ್ಟು ಅಲ್ಲಿ ಕೂಡಿಸ್ತಾರೆ ಸರ್. ಅಂದರೆ ಲಿಟ್ರಲಿ ಬಟ್ಟೆ ಬಿಚ್ಚೋದಲ್ಲ, ಅಂದರೆ ನೀನು ಯಾರು, ನಿಮ್ಮಪ್ಪ ಯಾರು, ನೀನು ಎಲ್ಲಿಂದ ಬಂದೆ, ನಿನ್ನ ಬ್ಯಾಕ್ಗ್ರೌಂಡ್ ಅದೆಲ್ಲ ಇಲ್ಲ ಸರ್. ನಿನ್ನ ಕಲೆ ಇದೆಯಾ, ನಿನ್ನ ತಾಕತ್ತಿದೆಯಾ, ನೀನು ನಿಂತ್ಕೊಂತೀಯ ಇಲ್ವಾ, ನೀನು ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ ಸರ್. ನೀನಾಸಮಲ್ಲಿ ನೀವು ನೀನಾಸಮ್ ಒಂದು ಇಂಟರ್ವ್ಯೂಗೆ ಯಾರಾದರೂ ನೀವು ಹೋಗಿರೋರು ಕೇಳಿ ನೋಡಿ, ಒಂದು ಇಂಟರ್ವ್ಯೂಲ್ಲಿ 15 ಜನ ತೊಗೊತಾರೆ ಸರ್. 15 ಜನಕ್ಕೆ ಇಂಟರ್ವ್ಯೂ ಕೊಡೋಕ್ಕೆ 250ರಿಂದ 300 ಜನ ಆಲ್ ಓವರ್ ಕರ್ನಾಟಕ ಬಂದಿರ್ತಾರೆ ಸರ್. ಆ 300 ಜನದಲ್ಲಿ 4 ಸ್ಟೇಜ್ ಆಫ್ ಇಂಟರ್ವ್ಯೂ ನಡೀತೆ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಆ 4 ಸ್ಟೇಜ್ನು ನೀವು ದಾಟಿ ಇಲ್ಲ ಇವನ ಕೈಲಿ ಆಗುತ್ತೆ ಅನ್ನೋದು ಅಲ್ಲಿರೋರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಆಮೇಲೆ ಅಲ್ಲಿ ಇನ್ನೊಂದೇನು ಅಂತಂದರೆ, ಆ ಇಂಟರ್ವ್ಯೂಗೆ ಊರವರೆಲ್ಲ ಬಂದಿರ್ತಾರೆ ಸರ್. ಆ ಊರು ಅಲ್ಲದೆ ನೀನಾಸಮ್ ಅಕ್ಕಪಕ್ಕ ಇರೋರು, ನೀನಾಸಮ್ ಹೆಗ್ಗೋಡಲ್ಲಿರೋರೆಲ್ಲ ಇರ್ತಾರೆ. ಅವರು ಕೂಡ ನಿಮ್ಮನ್ನ ನೋಡ್ತಾ ಇರ್ತಾರೆ, ಇವನ ಆ್ಯಟಿಟ್ಯೂಡ್ ಆಚೆ ಹೆಂಗಿದೆ, ಜನ ಹತ್ರ ಹೆಂಗೆ ಮಾತಾಡ್ತಾನೆ, ಅಕ್ಕಪಕ್ಕ ಹುಡುಗರ ಹತ್ರ ಹೆಂಗಿದ್ದಾನೆ, ಇದೆಲ್ಲನೂ ನೋಟ್ ಮಾಡ್ತಾ ಇರ್ತಾರೆ ಸರ್ ಅಲ್ಲಿ. ದಟ್ ಇಸ್ ಹೌ ಡಿಫಿಕಲ್ಟ್ ಇಟ್ ಇಸ್ ಟು ಗೆಟ್ ಇನ್ ಟು ನೀನಾಸಮ್. ಅದೇ ನಿಮಗೆ ದೊಡ್ಡ ಪ್ರೊಡ್ಯೂಸರ್ ಮಗ ಆಗಿ ದೊಡ್ಡ ಹೀರೋಗಳೇ ನಿಮ್ಮ ತಂದೆಯವ್ರಿಗೆ ಕಾಲ್ ಶೀಟ್ ಕೊಡ್ತಾರೆ. ಆ ಥರದ್ದು ಇದ್ದಾಗ ನೀವು ಅಲ್ಲೋಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಸ್ಟಾರ್ಟಿಂಗಲ್ಲಿ? ಅದೇ ನಾನೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದ್ರಿಂದ ತಯಾರಿಯಾಗೇ ಬರಬೇಕು ಸರ್. ಇದು ಈ ಪ್ರೊಡ್ಯೂಸರ್ ಮಗ ಇವ ನಾಳೆ, ಆಮೇಲೆ ಪ್ರೊಡ್ಯೂಸರ್ ಮಗ ಅನ್ನೋದಕ್ಕಿಂತ ಸರ್ ಅವರು ಅದೆಲ್ಲ ನೋಡಲ್ಲ ಸರ್. ಈಸ್ 95% ಈಸ್ ಅ ಬಿಸ್ನೆಸ್ ಮ್ಯಾನ್, 5% ಫಾದರ್ ಸರ್. ಮನೆ ಹೊಸ್ಲು ದಾಟ್ತಾ ಇದ್ದಂಗೆ ಅವರು ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾರೆ. ನಿಂತ್ಕೊಳ್ಳೋ ಸರಿಗೆ, ಈ ಸರಿ ಕೂತ್ಕೋ, ಅದ್ಯಾಕೆ ಹಂಗೆ ಯಾಕೆ ನೋಡ್ತಿದ್ಯಾ, ತಲೆ ಸ್ವಲ್ಪ ಇಟ್ಕೋ, ಹಿಂಗಿಟ್ಕೋ, ಹಂಗೆ ಯಾಕೆ ಹಿಂಗೆ ಕ್ರಾಸ್ ಯಾಕೆ ನಡೀತಾ ಇದೆಯಾ ಅಂದರೆ ಅವರು ಪ್ರತಿಯೊಂದೂ ಅವ್ರು ನೋಡೋದು ಬಿಸ್ನೆಸ್. ನಾನು ಇವನ ಮೇಲೆ ದುಡ್ಡು ಹಾಕಿದ್ರೆ ನನಗೆ ದುಡ್ಡು ವಾಪಸ್ ಬರಬೇಕು, ಮಗ ಅವನ ಮೇಲೆ ಹಾಕ್ತಾಯಿದ್ದೀನಿ ದುಡ್ಡು ಇಲ್ಲ, ದುಡ್ಡು ಹಾಕಿದ್ರೆ ದುಡ್ಡು ವಾಪಸ್ ಬರಬೇಕು, ಅದಕ್ಕೆ ಏನು ಬೇಕು ಆ ತಯಾರಿ ಅವ್ರು ಮಾಡಿಸ್ತಾರೆ ಸರ್. ಇಟ್ ಇಸ್ ನಾಟ್ ಲೈಕ್ ಇಲ್ಲ ಮಗ ಇದ್ದಾನೆ ಒಂದು ಎಮೋಷನ್ ಅನ್ನ. ಮೋಸ್ಟ್ ರೂತ್ಲೆಸ್ ಆ್ಯಂಡ್ ಎಮೋಷನಲ್ ಪರ್ಸನ್ ಅಂತಂದರೆ ರಾಮಪ್ರಸಾದ್ ಸರ್. ಅವರು ಬಿಸ್ನೆಸ್ಸಲ್ಲಿ ದ ಬೆಸ್ಟ್, ಫಾದರ್ ದಿ ಬೆಸ್ಟ್, ಬಟ್ 5% ಫಾದರ್ ಅವರು, 95% ಬಿಸ್ನೆಸ್ ಮ್ಯಾನ್ ಅವರು. ಸೊ ಈ ಥರ ಒಂದು ಸ್ಟ್ರಿಕ್ಟ್ ಫಾದರ್ ಇದ್ದಾಗ ನಿಮಗೆ ಇಲ್ಲ ಬೇರೆ ಪ್ರೊಡಕ್ಷನ್ ಹೌಸಲ್ಲಿ ಲಾಂಚ್ ಆಗೋಣ ಅಥವಾ ನಾನೇ ತಂಡ ಕಟ್ಕೊಂಡು ಲಾಂಚ್ ಆಗೋಣ ಆ ಥರದ್ದು ಏನಾದರೂ ಅನಿಸಿತ್ತು? ಇಲ್ಲ ಸರ್, ನಮಗೆ ಬೇಕಾಗಿರೋದು ಇದು ಅಲ್ವಾ ಸರ್.
ಅಂದರೆ ಹೊಸೊಬ್ರಿಗೆ ಬೇಕಾಗಿರೋದೇ ಇದು. ಸ್ಟ್ರಿಕ್ಟ್ ಫಾದರ್ ಅನ್ನೋದಕ್ಕಿಂತ ಇಂಥ ಒಬ್ಬ ಪ್ರೊಡ್ಯೂಸರು ಎಲ್ಲೂ ಮಿಸ್ಟೇಕ್ ಆಗದಿರಂಗೆ ನೋಡ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಸಿನಿಮಾಗೆ ಸರ್. ನನ್ನ ಫ್ಯೂಚರ್ಗೆ ಅಯ್ಯೋ ಅವರು ಸ್ಟ್ರಿಕ್ಟು, ಅವ್ರು ಹಂಗೆ ಅವ್ರು ಆ ಥರ ಮಾಡ್ತಾರೆ, ರೂತ್ಲೆಸ್ಸು, ಲಾಸ್ ನನಗದು ಅವಾಗ. ಅವ್ರು ಗಾರ್ಗ ಸೆಲೆಕ್ಟ್ ಮಾಡೋದ್ರಲ್ಲ ಅದು ನಿಮ್ಗೆ ಗೊತ್ತಾಗುತ್ತೆ ಸರ್. ಸೊ ಅವ್ರಿಗೆ ಓಕೆ ನನ್ನ ಮಗ ವರ್ಕ್ ಆಗ್ತಾನೆ ಇಲ್ಲಿ, ಸೊ ನನ್ನ ಮಗನಿಗೆ ಕತೆ ಮಾಡೋದು ಬೇಡ, ಕತೆಯಲ್ಲೇ ಒಬ್ಬ ನನ್ನ ಮಗ ಆಗಿರ್ಲಿ ಅಂತ ಯೋಚನೆ ಮಾಡ್ತಾರೆ. ಸೊ ಅಲ್ಲೇ ಅವ್ರು ಬಿಸ್ನೆಸ್ ಗೆದ್ಬಿಡ್ತಾರೆ. ಹೌದು. ಸೊ ಮಗನ್ ಓರಿಯೆಂಟೆಡ್ ಮಾಡಿದಾಗ ನೀವು ಬಿಸ್ನೆಸ್ ಅನ್ನೋ ಪಾಯಿಂಟೇ ಬರಲ್ಲ. ಸೊ ಅನ್ಲೆಸ್ ಅದು ರಿಲೀಸ್ ಆಗೋವರೆಗೂ. ಸೊ ಇವತ್ತು ನಮ್ದು ಹಿಂದಿ ಆಗಿದೆ, ನಾವು ಆಡಿಯೋಗಳ ಇದು ಟೈಪ್ಗಳಾಗಿದೆ. ಸೊ ವಿ ಆರ್ ಗುಡ್ ಇನ್ ಆಫ್ ಸರ್. ಸೊ ಅದ್ರಲ್ಲಿ ಏನು ಟೆನ್ಷನ್ ಇಲ್ಲ. ಸೊ ಈಗ ಜನ ಒಪ್ಬೇಕಷ್ಟೇ ಫೈನಲಿ. ಸರ್ ಅದೇ ಗಾರ್ಗ ಯಾವ ಥರದ ಸಿನಿಮಾ? ಈಗ ಟೀಸರ್ ನೋಡಿದ್ರೆ ನಮಗೊಂದು ಅನಿಸುತ್ತೆ, ಅಂದರೆ ಯಾವ ಜಾನರ್ ಅಂತಲೂ ಈಸಿಯಾಗಿ ಗೊತ್ತಾಗಲ್ಲ ಸಿನಿಮಾ. ಯಾಕೆಂದರೆ ಅದೊಂದು ಹಾರರ್ ಥರ, ಸ್ವಲ್ಪ ಥ್ರಿಲ್ಲರ್ ಥರ, ಈ ಬುರುಡೆ ಗಿರುಡೆ, ಇನ್ನೊಂದು ಏನೇನೋ ಬರುತ್ತೆ, ತುಂಬ ಎಲಿಮೆಂಟ್ಸ್ಗಳು ತುರ್ಕ್ಬಿಟ್ಟಿದ್ದೀರಾ ಅಂತ ಅನಿಸ್ತು ಸರ್. ತುರ್ಕಿದ್ದೀರಾ ಇನ್ ದ ಸೆನ್ಸ್ ತುಂಬ ವಿಷಯಗಳು ಅಡಗಿದೆ ಅನ್ನೋ ಥರ ಹೇಳ್ತಾರೆ. ಅಡಗಿದೆ ಅನ್ನೋದಕ್ಕಿಂತ ಅದು ಹೆಂಗೆ ಅಂದ್ರೆ ಸರ್, ಕತೆ ಬರಿತಾ ಇರ್ಬೇಕಾದ್ರೆ ಒಂದು ಊರು, ಆ ಊರು ಯಾವುದು, ಆ ಊರು ಹಿಸ್ಟ್ರಿ ಏನು, ಆ ಹಿಸ್ಟ್ರಿ ಅಂತ ತೆಗೆದಾಗ ನನಗೆ ಫಸ್ಟ್ ಬರೋದೇ ಪರಶುರಾಮನ್ ಕೊಡ್ಲಿ ಸರ್. ಒಂದು ಮಂಗಳೂರಲ್ಲಿ ನಡೆಯುವಂಥ ಕತೆ, ಮಂಗಳೂರು ಅನ್ನೋ ಒಂದು ಮಲೆನಾಡು ಸೈಡು ನಡೆಯುವಂಥ ಕತೆ. ಸೊ ಆ ಮಂಗಳೂರು ಅನ್ನೋ ಊರು ಹೆಂಗೆ ಹುಟ್ಟುತ್ತೆ ಅಂತ ಸೊ ನಾವು ಸ್ಟಾರ್ಟ್ ಮಾಡ್ತೀನಿ ಕತೆ ಬರೆಯೋಕ್ಕೆ. ಪರಶುರಾಮನ್ ಕೊಡ್ಲಿಗೆಯಿಂದ ನಮಗೆ ಕತೆ ಬರುತ್ತೆ ತಲೆಗೆ. ಸೊ ಆ ಊರು ಹೆಂಗೆ, ಓಕೆ ಮಂಗಳೂರು ಅಂತ ಇಟ್ಬಿಡೋದು, ಆ ಹೆಸರು ಬೇಡ, ಮಜಾ ಇಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ಫ್ಯಾಂಟಸಿ ಡ್ರಾಮಾ ಇದೆ. ಸೊ ವರ್ಕ್ ಆಗಲ್ಲ, ಏನಿಲ್ಲ. ಆಗ ಒಂದು ಊರಿಗೆ ಒಂದು ಹೊಸ ಒಂದು ಫ್ಯಾಂಟಸಿ ಊರು ಕಂಡಿಡಿಯೋಣ, ಆ ಊರು ಹೆಂಗೆ ಸೃಷ್ಟಿ ಆಯಿತು ಅಂತ ನಾವು ಇದು ಮಾಡೋಣ. ಆ ಊರಲ್ಲಿ ಹೆಂಗೆ ಅಡ್ವೆಂಚರ್ಸ್ ಬರುತ್ತೆ, ಹೆಂಗೆ ಚಾಲೆಂಜಸ್ ಬರುತ್ತೆ. ಸೊ ಇದು ತುಂಬ ಹಳೆ ಕಾಲದ್ದು ಅಲ್ಲ ಅಥವಾ ಫ್ಯೂಚರ್ ಇದು ಅಲ್ಲ, ಪ್ರೆಸೆಂಟಲ್ಲಿ ನಡೆಯೋಂಥ ಒಂದು ಫ್ಯಾಂಟಸಿ ಕತೆ. ಆ ಫ್ಯಾಂಟಸಿ ಕಥೆಯಲ್ಲಿ ಎಲಿಮೆಂಟ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಈಗ ಸಡನ್ ಆಗಿ ಇವತ್ತೇ ಇರ್ಬೋದು ಸರ್, ನಾವೊಂದು ಕಾಡು ಒಳಗಡೆ ಹೋದಾಗ ನಮ್ಗೆ ಏನೇನು ಸಿಗುತ್ತೆ ಸರ್? ಪ್ರಾಣಿ ಸಿಗುತ್ತೆ, ಹಾವು ಸಿಗುತ್ತೆ, ಬುರುಡೆಗಳು ಸಿಗುತ್ತೆ, ಲಕ್ ಚೆನ್ನಾಗಿದೆ ನಿಧಿನೂ ಸಿಕ್ಬಿಡುತ್ತೆ ಅಲ್ವಾ ಸರ್? ಈಗ ಮೊನ್ನೆ ಯಾರಿಗೂ ಪಾಪ ಸಿಕ್ತು, ಪಾಪ ಅವ್ನು ತುಂಬ ಒಳ್ಳೆ ಒಂಥರ ಗೌರ್ಮೆಂಟ್ಗೂ ಕೊಟ್ಟ. ಸೊ ಆ ಚಾಲೆಂಜಸ್ ನೋಡಿ, ಆ ಇದ್ರಲ್ಲಿ ನಿಧಿ ಕತೆ ಕೇಳ್ತಾರೆ, ಪೊಲಿಟಿಕಲ್ ಡ್ರಾಮಾ ಬರುತ್ತೆ, ಪಾಪ ಅವ್ನ ಮನೆ ಸೀಸ್ ಆಗೋಗುತ್ತೆ. ಸೊ ಕನೆಕ್ಟ್ ಆಗಿರುತ್ತೆ. ಸೊ ಈಗ ಅವನಲ್ಲಿ ಈಗ ಮನೆ ಸೀಸ್ ಆದಕ್ಕೆ ಪೊಲಿಟಿಕಲ್ ಡ್ರಾಮಾ ಬಂತು, ಗೌರ್ಮೆಂಟ್ ಬಂತು. ಇವ್ನು ನಿಧಿ ಕತೆ ಹೇಳ್ತಾ ಇದ್ದಾನೆ, ಗೌರ್ಮೆಂಟ್ ಕತೆ ಹೇಳ್ತಾ ಇದ್ದಾನೆ ಅಲ್ವಾ ಸರ್? ಸೊ ಎರಡು ಶೇಡ್ ಇರುತ್ತೆ ಸರ್. ಅಂದರೆ ಟೀಸರಲ್ಲಿ ನೋಡ್ತಿದ್ದಾಗ ಸ್ವಲ್ಪ ಸಿಟಿನೋ ಸ್ವಲ್ಪ ವಿಲನ್ಸ್ಗಳು ಆ ಥರದ್ದೆಲ್ಲ ಬರುತ್ತೆ, ಇನ್ನೊಂದು ಪೂರ್ತಿ ಗಾರ್ಗ ಕತೆನೂ ಬರುತ್ತೆ, ಹಳ್ಳಿ ಕತೆನೂ ಬರುತ್ತೆ. ಸರ್ ಸಿಟಿ ಅನ್ನೋದಕ್ಕಿಂತ ಕಂಪ್ಲೀಟ್ಲಿ ನಾನು ತೋರಿಸಿರೋ ಊರು ನೀವು ನೋಡಿರಲ್ಲ ಸರ್. ನಾನು ಒಂದು ಲೋಕನ, ಗಾರ್ಗಾನ ಒಂದು ಲೋಕನ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಲೈವ್ ಲೊಕೇಶನ್ಸೇ ಶೂಟ್ ಮಾಡಿದ್ದೀನಿ, ಎಲ್ಲೂ ಸೆಟ್ ಹಾಕಿರೋದಾಗ್ಲಿ ಇದಾಗಲಿ. ಒಂದು ಅಗೋರಿ ಸಾಂಗಿಗೆ ಮಾತ್ರ ನಾವು ಸೆಟ್ ಹಾಕಿದ್ವಿ, ಯಾಕಂದ್ರೆ ಅದು ತುಂಬ ಹಳೆ ಇದರಲ್ಲಿ ನಡೆಯೋಂಥ ಒಂದು ಇದು. ಆ ಶಿವಂದು ಸಾಂಗು ಅದು ಸೆಟ್ ಹಾಕಿದ್ವಿ. ಅದು ಬಿಟ್ಟರೆ ಪ್ರತಿಯೊಂದು ಲೊಕೇಶನ್ ನಾನು ಲೈವಲ್ಲೇ ಶೂಟ್ ಮಾಡಿದ್ದೆ ಸರ್. ಆ ಲೊಕೇಶನ್ ಹುಡ್ಕೊಂಡು ಹೋಗ್ತಾ ಇದ್ದೆ ನಾನು, ಈ ಥರ ಬೇಕು. ನಾವು ಲೊಕೇಶನ್ ಹುಡ್ಕೋಕ್ಕೆ ಒಂದು 6-7 ತಿಂಗಳು ತೊಗೊಂಡಿದ್ದೀವಿ. ಪರ್ಟಿಕ್ಯುಲರ್ ಒಂದು ಈ ಸೀನ್ ಇಲ್ಲಿ ತೆಗೆಯೋಣ, ಓಕೆ ಅಲ್ಲಿ ಶೂಟ್ ಮಾಡಿದ್ರೆ ಕ್ಯಾರವನ್ ಬರುತ್ತೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಬರಲ್ಲ ಕ್ಯಾರವನ್ ಬರಲ್ಲ ಅಂದ್ರೆ ಏನು ಮಾಡ್ಬೇಕು, ಟೆಂಟ್ ಹಾಕ್ಸ್ಬೇಕು. ಸೊ ಆ ಥರ ಎಲ್ಲ ಪ್ರಿಪ್ರೇಷನ್ಸ್ ಒಂದು ಲೈವ್ ಲೊಕೇಶನಲ್ಲೇ ಶೂಟ್ ಮಾಡಿಕೊಂಡು ಅದು ತೊಗೊಂಡ್ಬಿಡ್ತು ಸರ್. ಸಿನಿಮಾ ಮಾಡಿಸ್ಕೊಂತು ನನ್ನ ಹತ್ರ. ಇಲ್ಲಿ ರೇನ್ ಕೇಳ್ತು, ಒಂದು ಕಡೆ ಬೆಂಕಿ ಕೇಳ್ತು, ಇನ್ನೊಂದು ಕಡೆ ಸಾವುಗಳು ಕೇಳ್ತು, ಅದು ಮಾಡಿಸ್ಕೊಂತು ಸರ್. ಸರ್ ನಿಮಗೆ ಇದೊಂದು ಸಾಂಗ್ ಬರುತ್ತಲ್ಲ, ಇವ್ರದ್ದು ಸಾಂಗು, ಅಲ್ಲಿ ಲಿರಿಕ್ ಫುಲ್ಲು ಹುಡುಗನೇ ಹೇಳ್ತಾ ಇರ್ತಾನೆ, ಬಟ್ ಇಡೀ ಸಾಂಗಲ್ಲಿ ಹುಡುಗಿನೇ ತೋರಿಸಿದ್ದೀರಿ, ಹೀರೋನೇ ತೋರಿಸಿದ್ದೀರಾ ಸರ್? ಅದೇ ಸರ್, ಹುಡುಗ ಹೇಳ್ತಾ ಇದ್ದಾನೆ, ಹುಡುಗ ಯೋಚನೆ ಮಾಡ್ತಾ ಇರೋದು ನನ್ನ ಹುಡುಗಿ ಯಾವ ಥರ ಇದ್ದಾಳೆ ಅನ್ನೋದು. ಸೊ ಅದು ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ಒಂದು ಹುಡುಗನ ಪಾಯಿಂಟ್ ಆಫ್ ವ್ಯೂ, ಅವ್ನ ಹುಡುಗಿನ ವರ್ಣನೆ ಮಾಡ್ತಾ ಇದ್ದಾನೆ ಅವನು. ಸೊ ನನ್ನ ಹುಡುಗಿ ಯಾವ ರೀತಿ ಕಾಣಿಸ್ತಾಳೆ ಅನ್ನೋದು ಸಾಂಗ್ ಅದು. ಸೊ ನಾವು ಈಗ ಯೋಚನೆ ಮಾಡಿದಾಗ ನಮ್ಮ ಹುಡುಗಿ ನಾವು ಯೋಚನೆ ಮಾಡ್ತೀವಲ್ಲ ಸರ್, ಒಂದೊಳ್ಳೆ ಹಾಟ್ ಆಗೋ, ಸೆಕ್ಸಿ ಆಗೋ, ಬೇರೆ ಥರ ನಾವು ನಮ್ಮ ಹುಡುಗಿನ ನಾವು ಯಾವ ರೀತಿ ಇಮ್ಯಾಜಿನ್ ಮಾಡ್ತಾನೆ, ಆ ಹುಡುಗ ಆ ಥರ ಇಮ್ಯಾಜಿನ್ ಮಾಡ್ತಾನೆ. ಆ ಹುಡುಗನ ಪಾಯಿಂಟ್ ಆಫ್ ವ್ಯೂ ಸಾಂಗ್ ಅದು. ಹುಡುಗಿ ಕಾಣ್ತಾರೆ, ಬಟ್ ಎಲ್ಲೋ ಅವ್ರದ್ದು ಬಂದಿಲ್ಲ ನಂಗೆ. ಏನೋ ಆ ಟೈಮಲ್ಲಿ ಅವೈಲೇಬಿಲಿಟಿ ಇಲ್ವೋ, ಏನೋ ಡೂಪ್ ಆಗಿ ತೆಗ್ದಿದಾರೋ ಏನೋ ಅಂತ ಅನ್ಸ್ಬಿಡ್ತು. ಬರೀ ಹಿಂದ್ಗಡೆಯಿಂದ ಬರೀ ಮುಖ ಕಾಣ್ದಿರೋ ತರ ಆ ಥರ ತೆಗ್ದಿದ್ದಾರೆ ಸರ್. ನೀವು ಸಿನಿಮಾ ನೋಡಿದ್ರೆ ವೈ ಇಟ್ ಈಸ್ ಲೈಕ್ ದಟ್ ಅನ್ನೋದು ಗೊತ್ತಾಗೋಗುತ್ತೆ. ಅಂದ್ರೆ ನಾ ಸಾಂಗು ಬಿಡಬೇಕಿತ್ತು. ಸೊ ನನಗೆ ತುಂಬಾ ರಿವೀಲ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅರುಣ್ 2 ಶೇಡ್ ಇದೆ ಇದ್ರಲ್ಲಿ. ಸೊ ಆ 2 ಶೇಡ್ ಯಾವ ಥರ ಅಂದರೆ ನನಗೆ ಈ ಟ್ರೇಲರಲ್ಲೂ ಅಷ್ಟೇ ನಾನು ಎಷ್ಟು ತೋರಿಸ್ಬೇಕಾಗುತ್ತೆ ಅಷ್ಟೇ ತೋರ್ಸಕ್ಕೆ. ಯಾಕಂದರೆ ಥ್ರಿಲ್ಲರ್ ಸಿನಿಮಾಗಳು, ಸಸ್ಪೆನ್ಸ್ ಒಂದು ಲೈನಲ್ಲಿ ಹೊರಟೋಗುತ್ತೆ ಸರ್. ಹೌದು, ಇದು ಹಿಂಗೆ ಜನ ತುಂಬ ಅಡ್ವಾನ್ಸ್ ಆಗ್ಬಿಟ್ಟಿದ್ದಾರೆ ಇವಾಗ. ಸೊ ನಾವು ಯೋಚನೆ ಮಾಡಬೇಕಾಗತ್ತೆ, ಏನು ಬಿಟ್ಟರೆ ಒಳ್ಳೇದು, ಏನು ಬಿಟ್ಟಿರೋದ್ರೆ ಒಳ್ಳೇದು. ಸೊ ಆ ರೀತಿಲಿ ಓಕೆ ಇದು ನಿಂಗೆ ಬಿಡೋಣ ನೋಡೋಣ ಅಂದ್ಬಿಟ್ಟು ಹಂಗೆ ಆ ಸಾಂಗ್ ಆ ಥರ ಬಿಟ್ಟು. ಸರ್ ಅದೇ ನಿಮಗಿದು ರೈಟರ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಫಸ್ಟ್ ಸಿನಿಮಾ ಅಂದರೆ ಇದು ಎಷ್ಟೇ ಹೇಳಿದ್ರು ನಾವು ಹೀರೋ ಓರಿಯೆಂಟೆಡ್ ಅಲ್ಲ ಅಂತಂದ್ರೂ ನೀವು ಆ್ಯಸ್ ಎ ಕಲಾವಿದಾಗೆ ಪ್ರೂವ್ ಮಾಡ್ಕೊಬೇಕು.
ನನಗಿದೆಲ್ಲ ಬರುತ್ತೆ, ಇದೆಲ್ಲ ಮಾಡಿದ್ದೀನಿ ಅಂತ. ಸೊ ನಿಮ್ಗೆ ಈ ಕ್ಯಾರೆಕ್ಟರ್ ಎಷ್ಟು ಫುಲ್ಫಿಲ್ ಆಗಿದೆ ಸರ್ ನೀವು ಪ್ರೂವ್ ಮಾಡ್ಕೊಳಕ್ಕೆ? ಸರ್ ನನಗೆ 100% ಫುಲ್ಫಿಲ್ ಆಗಿದೆ ಸರ್. ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ಜನ ಹೇಳ್ತಾರೆ, ಅದಾದಮೇಲೆ ಏನು ಕರೆಕ್ಷನ್ಸ್ ಬೇಕೋ ಏನು ಬೇಕೋ ಹೋಗ್ತಾ ಹಾಗೇ ಆಗುತ್ತೆ. ಬಟ್ ನನಗೆ ಕ್ಯಾರೆಕ್ಟರ್ ಸ್ಟಡಿ ಮಾಡೋಕ್ಕೆ ಮುಂಚೆ ಕ್ಯಾರೆಕ್ಟರ್ ಯಾವ ಥರ ಮಾಡಬೇಕು ಅದೊಂದು ಟ್ರಾವೆಲ್, ಆಮೇಲೆ ಅದು ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ ಅದೇ ಕ್ಯಾರೆಕ್ಟ್ರಲ್ಲಿ ಬದುಕ್ಬಿಟ್ಟಿದ್ದೀನಿ ಸರ್. ಆ್ಯಕ್ಚುಲಿ ನನಗೆ ಈವನ್ ಸಿನಿಮಾ ಆದಮೇಲೂ ಅಷ್ಟೇ ನಾನು ಓಕೆ ಅಂದರೆ ಶೂಟಿಂಗ್ ನಡೆಯೋ ಟೈಮಲ್ಲಿ ಬ್ರೇಕಲ್ಲಿ ಐ ಡೆಂಟ್ ಕಮ್ ಔಟ್ ಆಫ್ ದ ಕ್ಯಾರೆಕ್ಟರ್. ಓಕೆ ಅವ್ನು ನಡೆಯೋ ಸ್ಟೈಲ್ ಆಗಲಿ, ಅವ್ನು ಕೂತ್ಕೊಳ್ಳೋ ಸ್ಟೈಲ್ ಆಗಲಿ, ಅವ್ನು ಮಾತಾಡೋ ಸ್ಟೈಲ್ ಆಗಲಿ, ಇದಿಷ್ಟೂ ಶಶಿನೂ ಸರಿ ನಮ್ಮ ತಂದೆನೂ ಸರಿ ಅವರು ಕಂಪ್ಲೀಟಾಗಿ ನೋಡು ಆ ಕ್ಯಾರೆಕ್ಟ್ರ್ ಹಿಂಗಲ್ಲ ಇರಲ್ಲ, ಈ ಥರ ಇರಲ್ಲ, ಆ ಥರ ಕೂತ್ಕೊಳ್ಳಲ್ಲ. ಸೊ ಈ ಕಂಪ್ಲೀಟ್ ಈ ಒಂದು ಪಾಯಿಂಟ್ ಆಫ್ ವ್ಯೂಲೇ ಕ್ಯಾರೆಕ್ಟರ್ ಬಗ್ಗೆ ಸ್ಟಡಿ ಮಾಡ್ಕೊಂಡು ವರ್ಕ್ ಮಾಡೋದು. ಸರ್ ಈ ಥರದೊಂದು ಕತೆ ಹೇಳಕ್ಕೆ CG ಗೀಜಿ ಆ ಥರದ್ದೆಲ್ಲ ಯೂಸ್ ಮಾಡಿದ್ದೀರಾ ಹಿಂಗೆ? ಹೌದು ಸರ್. ಆ್ಯಕ್ಚುಲಿ ಒಂದು ಫ್ಯಾಂಟಸಿ ಕತೆ ಅಥವಾ ಒಂದು ಅಡ್ವೆಂಚರ್ಸ್ ಡ್ರಾಮಾ ಪರಶುರಾಮನ್ ಕೊಡ್ಲಿ ಎಲ್ಲ ಬಂದಾಗ ನಾವು ಒಂದಷ್ಟು CG ಯೂಸ್ ಮಾಡಬೇಕಾಗುತ್ತೆ. ಸೊ ಆ CG ಪಾರ್ಟ್ ಒಂದಷ್ಟು ಇದೆ ಸರ್. ಸೊ ಅದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಆ್ಯಕ್ಚುಲಿ ಇತ್ತೀಚೆಗೆ ಬರ್ತಾರೋ ಸಿನಿಮಾಗಳು ಅದರಿಂದನೇ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಓವರಾಲ್ ಸಿನಿಮಾ ಒಂದು 70-80% ಚೆನ್ನಾಗಿದ್ರೂ 20% ಎಲ್ಲೋ CG ಅನ್ನೋದು ಟೆಕ್ನಿಷಿಯನ್ದು ಇದು ವರ್ಕು ಇದಾಗಿರುತ್ತೆ, ಬರೀ ಡೈರೆಕ್ಟರ್ ಮೇಲೆ ಎತ್ತಕ್ಕಾಗಲ್ಲ. ಅವ್ರದ್ದು ಮಾಡೋ ಕೆಲವೊಂದು ತಪ್ಪುಗಳಿಗೆ ಇಡೀ ಸಿನಿಮಾನೇ ಫ್ಲಾಪ್ ಆಗೋ ಸಾಧ್ಯತೆ ಇರುತ್ತೆ ಸರ್. ಅದನ್ನ ನಾವು ಹೇಳಕ್ಕಾಗಲ್ಲ, ಡೈರೆಕ್ಟರ್ ಅಂತನಲ್ಲ ಸರ್. ಒಬ್ಬ ಆರ್ಟಿಸ್ಟ್ ತಪ್ಪು ಮಾಡ್ರು ಡೈರೆಕ್ಟರ್ ಹೇಳ್ಬೇಕು ಸರ್. ಒಬ್ಬ CG ಒಂದು ತಪ್ಪು ಮಾಡ್ರು ಡೈರೆಕ್ಟರ್ ಹೇಳ್ಬೇಕು. ಒಬ್ಬ ಪ್ರೊಡ್ಯೂಸರ್ ತಪ್ಪು ಮಾಡ್ರು ಡೈರೆಕ್ಟರ್ ಹೇಳ್ಬೇಕು. ಅದಕ್ಕೆ ಅವನ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅವ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನೆ ಸರ್ ಸಿನಿಮಾ. ಸೊ ಅಲ್ಲಿ ಓಕೆ ಇವ್ರು ತಪ್ಪು ಮಾಡ್ರು ಅವ್ರು ಗೆದ್ದಾಗ ಯಾರು ಹೇಳಿ ಸರ್, ಡೈರೆಕ್ಟೆಡ್ ಬೈ ಶಶಿಧರ್ ಅಂತ ಬರ್ತದೆ ಸರ್. ಹೌದು, ಕರೆಕ್ಟ್ ಅಲ್ವಾ ಸರ್? ತಪ್ಪು ಬಂದಾಗ್ಲೂ ನಂದೇ ತಪ್ಪು ಸರ್. ನಾನು ಹೆಂಗ್ ಸರ್ ಓಕೆ ಮಾಡಿದೆ, ಹೆಂಗ್ ಸರ್ ರಿಲೀಸ್ ಡೇಟ್ ಆಗ್ತೇನೆ ನಾನು? ನನ್ನ ಪರ್ಮಿಷನ್ ಇಲ್ಲದೆ ರಿಲೀಸ್ ಡೇಟ್ ಆಗಲ್ಲ ಸರ್. ದೊಡ್ಡ ಪ್ರೊಡಕ್ಷನ್ ಕಂಪ್ನಿ ಆಗಿದ್ರು ಸರ್ ನಮ್ಮ ಅಶ್ವಿನಿ ರಾಮಪ್ರಸಾದ್ ಸರ್ದು ಪ್ರೊಡಕ್ಷನ್. ಎಷ್ಟು ಡಿಸ್ಕಷನ್ ಆಗಿದೆ ಸರ್ ನನ್ನ ಜೊತೆ ಸರ್. ಆಮೇಲೆ ಇನ್ನೊಂದೇನು ಅಂತಂದರೆ ಟೆಕ್ನಿಷಿಯನ್ ಅಂತ ಹೇಳಿದ್ರಲ್ಲ, ಅವನು ಸುಮ್ಮನೆ ಯಾವುದೋ ಒಂದು ಕೆಂಪು ಬಸ್ ಹತ್ಕೊಂಡು ಬಂದ್ಬಿಟ್ಟಿಲ್ಲ ಸರ್. ಊರು ಬಿಟ್ಟು ಬಂದು ನಾನು ಡೈರೆಕ್ಷನ್ ಮಾಡಿ ಅಸಿಸ್ಟೆಂಟಾಗಿ ಅವನು ಒಂದು 2 ಸಿನಿಮಾ ಅಸಿಸ್ಟೆಂಟ್ ಮಾಡಿದ್ದಾನೆ ಅಷ್ಟೇ. ಅದಾದಮೇಲೆ ಗಾರ್ಗಾಸ್ ಮಾಡಿದ್ದು. ಈಸ್ ಟೆಕ್ನಿಕಲಿ ಸ್ಟ್ರಾಂಗ್ ಸರ್. ಅವನು ಆ್ಯನಿಮೇಷನ್ ಬ್ಯಾಕ್ಗ್ರೌಂಡಲ್ಲೇ ಬಂದಿದ್ದಾನೆ, ಅಲ್ಲೂ ಟಾಪಲ್ಲಿದ್ದಾನೆ. ಅವ್ನು ಟೆಕ್ನಿಕಲ್ ಬಂದಿರೋದಕ್ಕೆ ಅವನಿಗೆ ಗೊತ್ತು ಇಲ್ಲಿ ಏನು ಬೇಕು. ಇವಾಗ ಸಿನಿಮಾ ಎಡಿಟಿಂಗ್ ಕೂಡ ಅವನೇ. ಈಸ್ ಅ ಡೈರೆಕ್ಟರ್ ಆ್ಯಂಡ್ ಈಸ್ ಎಡಿಟರ್ ಆಲ್ಸೋ ಫಾರ್ ದ ಫಿಲಮ್. ಯಾಕಂದರೆ ಅವನ ಮೇಲೆ ಏನಾಯಿತು ಗೊತ್ತಾ ಸರ್, ನಮ್ಮದು ಇವಾಗ ಶೂಟ್ ಮಾಡಿದ್ವಲ್ಲ, ಒಂದು 3 ಅವರ್ ಶೂಟ್ ಮಾಡಿದ್ವಿ, ಅದನ್ನು ತೊಗೊಂಬಂದು 1.25 ಅವರ್ಗೆ 2 ಅವರ್ಗೆ ಇಲ್ಲ ಸರ್. ಎಷ್ಟು ಬೇಕು ಅಷ್ಟೇ ಶೂಟ್ ಮಾಡೋದು. ಎಕ್ಸ್ಟ್ರಾ ಫುಟೇಜ್ ಇದೆ ನಮ್ಮ ಹತ್ರ, ಇದು ಹಂಗಾಗಿದೆ ಹಿಂಗಿದೆ ಇಲ್ಲ, ಆ ಥರ ಮಾಡೇ ಇಲ್ಲ. ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವ್ನಿಗೆ ಹೆಂಗೆ ಬೇಕೋ ಏನು ಬೇಕೋ ಅವ್ನಿಗೆ ಗೊತ್ತಿದೆ ಸರ್. ನಂಗೆ ಇದು ಹಿಂಗೆ ಬರುತ್ತೆ ಅಂತ ಅವ್ನು ಏನು ಹೇಳಿದಾನೋ ಅದು ಆಚೆ ಬಂದಿದೆ. ಅಂದರೆ ಸರ್ ಈಗ CG ನೀವು ಹೇಳಿದೆ ಈಗ ಗಾರ್ಗಾದಲ್ಲಿ ಸರ್, ನಾನು BSc ಇನ್ ಆ್ಯನಿಮೇಷನ್ ಮಾಡಿದ್ದೀನಿ, MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿದ್ದೀನಿ ಸರ್. ನಾವು ಒಬ್ಬ ಆ್ಯನಿಮೇಷನ್ ಸ್ಟೂಡೆಂಟ್ ಆಗಿ ಹೇಳೋದೇನು ಗೊತ್ತಾ ಸರ್, ನಂಗೆ ಇದು CG ಅಂತ ಗೊತ್ತಾಗಬಾರ್ದು, ಹಂಗೆ ಕೆಲಸ ಮಾಡುವ. ನ್ಯಾಚುರಲ್ ಆಗಿ ಜನ ಹೆಂಗೆ ತೆಗ್ದಾ ಇದು ಅಂತ ಯೋಚನೆ ಮಾಡಬೇಕು ಹೊರತು ಇದನ್ನು CG ಮಾಡಿದಾರೆ ಅಂದರೆ ಅಲ್ಲಿ ಸೋತ ಸರ್ ನಾನು. ಕರೆಕ್ಟ್ ಅಲ್ವಾ ಸರ್? ಈಗ ಒಂದು ಪ್ರಾಣಿ ಓಕೆ CGಲಿ ಯಾವ ಬಂತು ಕಚ್ಬಿಡ್ತು, CG ಮಾಡಿದ್ದಾರೆ. ನೀವು ಬಂಗಿಸಿದಿರೋ ಸಾಂಗ್ ನೋಡಿ ಸರ್, ಲಿರಿಕಲ್ ವಿಡಿಯೋ ಅದು ನೋಡಿ. ಆಮೇಲೆ ಟೀಸರಲ್ಲೂ ಅಷ್ಟೇ ಸಾಯಿ ಕುಮಾರ್ ಸರ್ದು ಒಂದು ಶಾರ್ಟ್ ಎಲ್ಲ ಇದೆ, ನೀವು ನೋಡಿ. ನಿಮಗೆ ಅನ್ಸುತ್ತಾ ಅದು ಆ್ಯನಿಮೇಷನ್ ಅಂತ, ಇಲ್ಲ ಅದ್ರಲ್ಲಿ CG ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಇವಾಗ ಯು ಹ್ಯಾವ್ ಇಟ್ ಇನ್ ಫ್ರಂಟ್ ಆಫ್ ಯುವರ್ ಐ, ನಿಮ್ಗೆ ಅನ್ಸಲ್ಲ ಅದು. ಈಗ ಟ್ರೈಲರಲ್ಲೂ ಸರ್ ನಾನು ಈಗ ಟ್ರೈಲರು ಬಿಡ್ತೀನಿ, ಸೊ ನಿಮ್ಗೆ ಅಲ್ಲೇ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ CG ಅನ್ನೋದು ಸರ್, ಈಗ ನಮ್ಮ ಕ್ರಿಸ್ಟೋಫರ್ ನೋಲನ್ ಆಗಿರಲಿ, ಜೇಮ್ಸ್ ಕ್ಯಾಮ್ರಾನ್ ಆಗಿರಲಿ, ದ ಬೇಸಿಕ್ ಫಸ್ಟ್ ಕಾನ್ಸೆಪ್ಟ್ ನಿನ್ನ ಕೈಯಲ್ಲಿ ತೆಗಿಯೋಕ್ಕಾದ್ರೆ ರಿಯಾಲಿಟಿಲಿ ತೆಗಿ. ಯಾವುದು ರಿಯಾಲಿಟಿಲಿ ತೆಗಿಯಕ್ಕೆ ಆಗಲ್ಲ ಅವಾಗ ಮಾತ್ರ CGನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ಅದನ್ನು ರಿಯಾಲಿಟಿ ತಲೆ ಮೇಲೆ ಹೊಡೆದಂಗೆ ಇರಬೇಕು. ಹ್ಞೂ ಸರ್, ಅದಕ್ಕೆ ಅಲ್ವಾ ಸರ್ ಸಿನಿಮಾ. ನಮ್ದೆಷ್ಟು 10%, 15%, 10%? ನಮ್ದೊಂದು 20-25% CG ಇದೆ ಸಿನಿಮಾದಲ್ಲಿ. 75% ಲೈವ್ ಆಕ್ಷನ್ ಇದೆ, 25% ಸರ್ ಆಗ್ಲಿಂದಾನು CG ಅನ್ನೋದು ಇದೆ. ಈಗ ಹೈಲೈಟ್ ಆಗ್ತಿದೆ ಅಷ್ಟೇ. ಹೌದು, ಈಗ ಹೈಲೈಟ್ ಆಗ್ತಿದೆ CG ಅನ್ನೋದು. ಅವಾಗೆಲ್ಲ ರೋಪ್ ರಿಮೂವಲ್ ಎಲ್ಲ ಏನ್ ಸರ್ ಅದು CGನೇ ಗೊತ್ತಾಗ್ತಿರ್ಲಿಲ್ವಲ್ಲ ಸರ್. ಎಷ್ಟು ಚೆನ್ನಾಗಿ ರಿಮೂವ್ ಮಾಡೋರು. ರಿಯಾಲಿಟಿಲಿ ಎಗ್ರದ್ರ ಹೀರೋ ಹೆಂಗಿರೋದು. ಬಾಲಯ್ಯ ಸಿನಿಮಾದಲ್ಲೆಲ್ಲ ಹೆಂಗೆ ಡಸ್ಟ್ ಆಗಲ್ಲತ್ತೆ ಸರ್, ರಿಯಲ್ ಆಗಿ ಡಸ್ಟ್ ಅಷ್ಟೊಂದು ಬರುತ್ತಾ ಸರ್? ನ್ಯಾಚುರಲ್. ಹೌದು, ನಮ್ಮ ಹೀರೋ ಹಿಂಗೆ ಕಾಲಿಟ್ರೆ ಹಿಂಗೆ ಎಗ್ರುತ್ತಪ್ಪ. ಅದು ಒಬ್ಬ ಡೈರೆಕ್ಟರ್ ಯಾವಾಗ ನ್ಯಾಚುರಲ್ ಆಗಿ ತೋರಿಸ್ತಾನೆ ಸರ್, ಅವತ್ತು ಅವ್ನು ಡೈರೆಕ್ಟರ್ ಸರ್. ನಾವು ಒಬ್ಬ CG ಸ್ಟೂಡೆಂಟ್ ಆಗಿ ನನ್ಗೆ ಯಾವ್ದಾದ್ರು ಬೇರೆ ಸಿನಿಮಾಗೆ ನಾನು CG ವರ್ಕ್ ಮಾಡಿದೆ, ಅದೇ ನ್ಯಾಚುರಲ್ ಆಗಿ ಕಾಣಿಸಂಗೆ ಮಾಡಿ. CG ನಾನು ಖರ್ಚು ಮಾಡ್ತಾ ಇದ್ದೀನಿ ಅಂತ ಮಾಡಕ್ಕೆ ಹೋಗ್ಬೇಡಿ. ಈ ಪ್ರಾಬ್ಲಮ್ ಏನಾಗಿರುತ್ತಾ, ಈ CG ಅಂತ CG ಮಾಡಿಸಿದೀವಿ ಅಂತ ಕಾಣಿಸ್ತಾ ಇಲ್ಲ ಅಂತಾರೆ ಈಗ. ಅಚೀವ್ಮೆಂಟ್ ಬರೋದು ಅಲ್ಲೇ ಸರ್. ಯಾವ CG ನಾವು ಮಾಡಿಸಿದೀವಿ ಅಂತ ಗೊತ್ತಾಗಬಾರ್ದು. ಹೌದು, ಎಲ್ಲಿ CG ವರ್ಕ್ ಆಗಿದೆ ಅನ್ನೋದೇ ಗೊತ್ತಾಗಬಾರ್ದು. ಅವಾಗ ವರ್ಕ್ ಆಗುತ್ತೆ ಸರ್, ಇಲ್ಲ ಜನಕ್ಕೆ ಬೇಜಾರಾಗ್ಬಿಡುತ್ತೆ ಸರ್. ಈಗ ನಾವು ಆ್ಯನಿಮೇಷನ್ಸ್ ಸಿನಿಮಾಗಳು ನೋಡ್ತೀವಿ, ಎಷ್ಟು ನ್ಯಾಚುರಲ್ ಆಗಿರುತ್ತೆ ಸರ್. ಹೌದು, ಎಕ್ಸ್ಪ್ರೆಷನ್ ಇರ್ಬೋದು, ಒಂದು ಅಲೆಗಳಿರ್ಬೋದು. ಅದ್ರಲ್ಲಿ ನಮ್ಮ ರಾಜಮೌಳಿ ಸರ್ ಯಾವ ಲೆವೆಲ್ ತೆಗ್ದಿದ್ರು ಸರ್ ವಿ ಆರ್ ಫೇಲಿಂಗ್ ಆಸ್ ಅ ಇಂಡಸ್ಟ್ರಿ, ಆಸ್ ಅ ಟೆಕ್ನಿಷಿಯನ್ಸ್, ಬಿಕಾಸ್
ವಿ ಆರ್ ಪೋರ್ಟ್ರಿಂಗ್ ಇಟ್ಸ್ ಅ ಸಿ ಜಿ ಫಿಲಮ್, ಕರೆಕ್ಟ್. ಇಟ್ಸ್ ನಾಟ್ ಅ ಸಿ ಜಿ ಸರ್. ನೀನು ಕತೆ ಮಾಡು, ಕತೆ ಒಳಗಡೆ ಸಿ ಜಿ ಎಲ್ಲಿ ಮಾಡಿದ್ಯಾ ರಿಯಲ್ ಹೆಂಗೆ ತೆಗ್ದಿ ಅಂತ ಯಾವತ್ತು ಜನಕ್ಕೆ ಗೊತ್ತಾಗಲ್ಲ, ಅವತ್ತು ಸಿನಿಮಾ ಗೆಲ್ಲುತ್ತೆ ಸರ್. ನಿಜ ನಿಜ ಕರೆಕ್ಟ್ ಸರ್. ಸರ್ ಸೂಪರ್, ಇಷ್ಟೊತ್ತು ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಸರ್, ನಿಮಗೆ ಒಳ್ಳೇದಾಗಲಿ. ಫಸ್ಟ್ ಟೈಮ್ ಡೈರೆಕ್ಷನ್ ನಿಮ್ದು, ಇದು ಡೆಬ್ಯೂ ಸಿನಿಮಾ ಅಲ್ಲ ನಿಮ್ದು? ಹೌದು, ಡೆಬ್ಯೂ ಸಿನಿಮಾ, ನಿಮ್ಗೂ ಅಷ್ಟೇ ಫಸ್ಟ್ ಸಿನಿಮಾ ಸರ್. ಒಳ್ಳೇದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ದಯವಿಟ್ಟು ಎಲ್ಲರೂ ಫೆಬ್ರವರಿ 6ನೇ ತಾರೀಕು ನಮ್ಮ ಸಿನಿಮಾಗೆ ಬಂದು ನೋಡಿ. ಜಾನ್ವರಿ 24ನೇ ತಾರೀಕು ನಮ್ಮ ಟ್ರೇಲರ್ ಬರ್ತಾ ಇದೆ. ಆ ಟ್ರೇಲರ್ ನೋಡಿ, ನಿಮ್ಮ ಟ್ರೇಲರ್ ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ. ದಯವಿಟ್ಟು ಹೊಸ ತಂಡ ಬರ್ತಾ ಇದೀವಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.